ಹಲೋ, ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ಬರ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೀಡಿಂಗ್ ಏನು ಅಂತಂದರೆ 3 months ಫ್ರಮ್ ನಾವು, ಅಂದರೆ ಮುಂದೆ 3 monthsಲ್ಲಿ ನಿಮಗೆ ಯಾವುದೇ ರೀತಿಯಂತಹ ಬದಲಾವಣೆಗಳು ಕಾಣಕ್ಕೆ ಸಿಗಬಹುದು. ಟೈಮ್ಲೆಸ್ ರೀಡಿಂಗ್, ನೀವು ಯಾವಾಗ ಬೇಕಾದರೂ ನೋಡ್ಕೋಬಹುದು. ಹಾಗೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಚಾನಲ್ ನಿಮಗೆ ಮೊದಲು ಶೋ ಆಯಿತು, ನೀವು ಅದನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಫ್ರೀ ವಿಲ್ನ ಯೂಸ್ ಮಾಡಿ ನಾನು ಈ ಚಾನಲ್ನ ನೋಡಬೇಕು ಬೇಡು ಅಂತ. ಓಕೆ, ಸೊ ಅದು ನಿಮ್ಮ ಮೇಲೆ ಇದೆ. ಹಾಗೆ ಇದು ನನ್ನ ಟ್ಯಾರೋ ಚಾನಲ್ ಏನಿದೆ ನೋಡಿ, ಇದು ಎಂಟರ್ಟೈನ್ ಪರ್ಪಸ್ಸಿಗೆ ನಾನು ಮಾಡಿಲ್ಲ. ಸೊ ಮನೋರಂಜನೆಗಾಗಿ ಈ ಚಾನಲನ್ನು ಮಾಡಿಲ್ಲ. ಸೊ ದಯವಿಟ್ಟು ಅದು ನೆನಪಲ್ಲಿರಲಿ ನಿಮ್ಮದು. ಬಿಕಾಸ್ ನಾನು ಇದು ಆ್ಯಸ್ ಅ ಗೈಡೆನ್ಸ್ ಆಗಿ ನಿಮಗೆ ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಲೈಫಲ್ಲಿ ಇದನ್ನು ಅಳವಡಿಸ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಇವತ್ತು ಸ್ಪೆಷಲಾಗಿ ನಾನು 3 ಆಪ್ಷನ್ಗಳನ್ನು ಇಟ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಇವಾಗ ಆಪ್ಷನ್ಗಳನ್ನು ನೋಡೋಣ. ಓಕೆ ಫ್ರೆಂಡ್ಸ್, ನಿಮ್ಮ ಮುಂದೆ 3 ಆಪ್ಷನ್ಗಳಿದೆ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2, ಆಪ್ಷನ್ ನಂಬರ್ 3. ಸೊ ಈ 3 ಒಂದು ಏನಿದೆ ನೋಡಿ, ಇದು ಇವತ್ತು ಎಕ್ಸ್ಟ್ರಾಗಿ ಸೊ ನನಗೆ 3 ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ 3 ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದರ ಮೇಲೆ ಇಲ್ಲಿ ಇದು ರ್ಯಾಂಡಮ್ ಆಗಿ ತೊಗೊಂಡಿರುವಂತಹ ಸ್ಕೆಚ್ ಪೆನ್ಸ್. ಸೊ ಆರೆಂಜ್ ಇದೆ, ಇಲ್ಲಿ ಬ್ಲೂ ಇದೆ, ಇನ್ನೊಂದರಲ್ಲಿ ಇದು ಪರ್ಪಲ್. ಓಕೆ, ಸೊ ಯಾವಾಗಲೂ ಹೇಗೆ ಹೇಳ್ತೀನಿ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವಾಗ ಕಾರ್ಡ್ ನಿಮ್ಮನ್ನು ಕರೆಯುತ್ತಾ ಅದನ್ನೇ ಚೂಸ್ ಮಾಡಿ. ಇಲ್ಲಾಂದರೆ ನೀವು ಪಾಸ್ ಮಾಡಿಬಿಟ್ಟು ಮೆಡಿಟೇಷನ್ ಕೂಡ ಮಾಡ್ಬೋದು. ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಂಡು ಯಾವ ನಿಮ್ಮ ಮನಸ್ಸೊಳಗೆ ಒಂದು ನಂಬರ್ ಹೇಳುತ್ತೆ ನೋಡಿ, ಅದನ್ನ ಕೂಡ ಚೂಸ್ ಮಾಡ್ಬೋದು ಆ್ಯಸ್ ಅ 1, 2, 3. ಸೊ ಇವಾಗ ನಾನು ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಹಲೋ ಆಪ್ಷನ್ ನಂಬರ್ 1. ಓಕೆ, ಹಲೋ ಆಪ್ಷನ್ ನಂಬರ್ 1 ಯಾರು ಈ ಪೈಲ್ನ ಚೂಸ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಪೈಲ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನಗೆ ಏನು ಅನ್ನಿಸ್ತು ಅಂತಂದರೆ, ನಿಮಗೆ ಮೌನ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಮೌನವಾಗಿರೋದು ತುಂಬ ಒಳ್ಳೆಯದು ನಿಮಗೆ. ಲೈಕ್ ಮೆಡಿಟೇಷನ್ ಕೂಡ ಮಾಡಬಹುದು ನೀವು. ಬಿಕಾಸ್ ನಿಮ್ಮ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ವೆರಿ ಕಾಮ್ ಎನರ್ಜಿ ಸಿಕ್ತು. ಸೊ ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಶಾಂತಿ ತುಂಬ ಅಗತ್ಯ ಇದೆ. ಹಾಗೆ ನೀವು ಚೂಸ್ ಮಾಡಿದಂಥದ್ದು ಆರೆಂಜ್. ಗಳನ್ನು ನೋಡೋಣ ಏನೆಲ್ಲ ಕಾರ್ಡ್ ಹೇಳುತ್ತೆ ಅಂತ. ಸೊ ಎಸ್, 6 of Wands. ವಾವ್, ವೆರಿ ಇಂಟ್ರೆಸ್ಟಿಂಗ್. ಮೊದಲೇ ನಿಮಗೆ ವಿಕ್ಟ್ರಿ ಸಿಕ್ತು. ಸೊ ಮುಂದೆ ಬರುವ 3 ಮಂತ್ಗಳಲ್ಲಿ 3 ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ ಸಕ್ಸಸ್ ಕಾಣ್ತೀರಾ. ಹಾಗೆ ನಿಮ್ಮ ಕರಿಯರಲ್ಲೂ ನಿಮಗೆ ಸಕ್ಸಸ್ ಇದೆ, ಹಾಗೆ ಗ್ರೋತ್ ಕೂಡ ಇದೆ. ಆಮೇಲೆ ಇದು ರೆಕಗ್ನೇಷನ್ಸ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಜನರು ನಿಮ್ಮನ್ನು ರೆಕಗ್ನೈಸ್ ಮಾಡುವರು. ಸೊ ಆ ಒಂದು ನನಗೆ ಇಲ್ಲಿ ಹೆಚ್ಚು ಯೂಟ್ಯೂಬ್ ಅಂತ ಕೇಳ್ತಾ ಇದೆ, ಯಾರು ಯೂಟ್ಯೂಬರ್ ಆಗಿದ್ದರೆ ಸೊ ನಿಮಗೆ ಖಂಡಿತವಾಗ್ಲೂ ಆ ಒಂದು ರೆಕಗ್ನೇಷನ್ ಸಿಗುತ್ತೆ. ಆ್ಯಂಡ್ ಜನರು ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ ಅದನ್ನ ಖಂಡಿತವಾಗ್ಲೂ ಏನು ಹೇಳ್ತಾರೆ, ಖಂಡಿತವಾಗ್ಲೂ ಅದನ್ನ ನೋಡ್ತಾರೆ ಅವರು. ಹಾಗೆ ಇದು ಇನ್ನು ಕೆಲವರಿಗೆ ಹೋಮ್ ಕಮಿಂಗ್, ಕೆಲವರು 3 ತಿಂಗಳಲ್ಲಿ ಇಷ್ಟರವರೆಗೆ ಕೊರೋನಾ ಇತ್ತು ಆ್ಯಂಡ್ ಎಲ್ಲೂ ಟ್ರಾವೆಲ್ ಮಾಡುವ ಆಗಿರಲಿಲ್ಲ. ಸೊ ಹಾಗಾಗಿ ಕೆಲವರಿಗೆ ಇದು ಹೋಮ್ ಕಮಿಂಗ್. ಇನ್ನು 3 monthsಲ್ಲಿ ನಿಮಗೆ ಮನೆಗೆ ಹೋಗುವಂಥ ಅವಕಾಶಗಳು ಇಲ್ಲಿ ಸಿಗುತ್ತೆ. ಬಟ್ ಇದು ವಿಕ್ಟ್ರಿ, ಸಕ್ಸಸ್, ಸ್ಪಾಟ್ ಲೈಟ್, ನಿಮಗೇನು ಬೇಕು ನೋಡಿ ಅದರ ಬಗ್ಗೆ ತಿಳಿಸುತ್ತೆ. ಸೊ ಇದು ವೆಲ್ಕಮ್, ಜಯಶಾಲಿ ಹೇಳ್ತಾರಲ್ಲ, ಸೊ ಆ ಕಾರ್ಡ್ ಇದು 3 monthsಲ್ಲಿ ಖಂಡಿತವಾಗ್ಲೂ ಇದೆ. ಇಲ್ಲಿ ನನಗೆ ಮೇಷಧನು ಆ್ಯಂಡ್ ಸಿಂಹರಾಶಿ. ಎಸ್, ಇಲ್ಲಿ ಗ್ರೋತ್ ನಿಮಗೆ ಖಂಡಿತವಾಗ್ಲೂ 3 ತಿಂಗಳಲ್ಲಿ ಗ್ರೋತ್ ಖಂಡಿತವಾಗ್ಲೂ ಸಿಗುತ್ತೆ. ಲೈಕ್ ಅದು ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಜಾಬ್ ರಿಲೇಟೆಡ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು. ಓಕೆ, ಸೊ ಇನ್ನು ಕೆಲವರು ಇಲ್ಲಿ ಕೆಲವರಿಗೆ ನಿಮ್ಮ ಮದುವೆ ಆಗುವ ಲಕ್ಷಣಗಳು ಕೂಡ ನನಗೆ ಇಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. 5 of Pentacles. ಓಕೆ, ಇದು 5 of Pentacles ಏನನ್ನು ಹೇಳುತ್ತೆ ಅಂತ ಅಂದರೆ, ಡೋಂಟ್ ಗಿವ್ ಅಪ್. ಈ 3 ತಿಂಗಳಲ್ಲಿ ನಿಮಗೆ ಆ ಥರ ಒಂದು ಎನರ್ಜಿ ಬರ್ಬೋದು. ಲೈಕ್ ಇದು ನಿಮ್ಮ ಈಗೋ. 5 of Pentacles ಏನಿದೆ ನೋಡಿ, ಇದು ನಿಮ್ಮ ಈಗೋ. ನಿನ್ನಿಂದ ಆಗಲ್ಲ, ಬಿಟ್ಬಿಡು ಅನ್ನೋ ಒಂದು ಮಾತು ನಿಮಗೆ ಪದೇ ಪದೇ ಬರಬಹುದು. ಬಟ್ ನಿಮ್ಮ ಆತ್ಮವಿಶ್ವಾಸ, ನಿಮ್ಮಲ್ಲಿರುವ ನಂಬಿಕೆ, ದೃಢ ವಿಶ್ವಾಸ, ದೃಢ ನಿರ್ಧಾರ, ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಆ್ಯಂಡ್ ನೀವು ದೇವರಲ್ಲಿ ಆದಷ್ಟು ಆ ನಂಬಿಕೆ, ಭರವಸೆ ಅನ್ನೋದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಆ್ಯಂಡ್ ಮಳೆ ಬರಲಿ, ಬಿಸಿಲು ಬರಲಿ, ಏನೇ ಆಗಲಿ, ನಿಮ್ಮ ನಿಲುವು ಏನಿದೆ ನೋಡಿ ಅದನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಆಪ್ಷನ್ ನಂಬರ್ 1, ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇದೆ. ಬಿಕಾಸ್ 3 months
ವಿಕ್ಟ್ರಿ ಇದೆ ಅಲ್ವಾ. ಸೊ ಇದನ್ನು ಬಿಟ್ಕೊಡ್ಬೇಡಿ ಎಲ್ಲೂ. ನನಗಾಗೋದಿಲ್ಲ, ಲೇಸಿನೆಸ್, ಆದಷ್ಟು ಲೇಸಿನೆಸ್, ಕೌಚ್ ಪೊಟೆಟೊ ಅಂತ ಹೇಳ್ತಾರಲ್ಲ, ಟಿ ವಿ ಮುಂದೆ ಕೂತ್ಕೊಂಡು ನೋಡುವಂಥದ್ದು. ಸೊ ಆ ಥರ ಮಾಡಬೇಡಿ ಲೈಫನ್ನು. ಓಕೆ, ನೀವು ಈ ಭೂಮಿಯಲ್ಲಿ ಬಂದಿದ್ದೀರಾ ಅಂತಂದರೆ ದೇರ್ ಇಸ್ ಸಮಥಿಂಗ್ ಅಲ್ವಾ, ಏನಾದರೂ ಒಂದು ಧ್ಯೇಯ ಇಟ್ಕೊಂಡೇ ಇಲ್ಲಿ ಬಂದಿರೋದು ನಾವೆಲ್ಲರೂ. ಸೊ ಆ ಧ್ಯೇಯ ಏನು, ಆ ಗುರಿ ಏನು, ಆ ಗೋಲ್ ಏನು, ಅದನ್ನ ಹುಡುಕಿ, ಏನೆಲ್ಲ ಮಾಡೋಕ್ಕಾಗುತ್ತೆ ಹುಡುಕಿ. ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ಯಾಕೆ ಹೇಗೆ ಬಂದಿದ್ದೀರಾ ಅನ್ನೋದನ್ನು ಸರಿಯಾಗಿ ಹುಡುಕಿ. ಆ್ಯಂಡ್ ಎಲ್ಲೂ ಗಿವ್ ಅಪ್ ಮಾಡಬೇಡಿ, ಆ ಲೇಸಿನೆಸ್ಸಿಂದ ಹೊರಗೆ ಬನ್ನಿ. ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನಾನು ಏನು ಅಂತಂದರೆ, ನೀವಿವಾಗ ನನ್ನ ಟ್ಯಾರೋ ರೀಡರ್ ನೋಡಿರಬಹುದು, ಇಲ್ಲಾಂದರೆ ಬೇರೆಯವರ ಟ್ಯಾರೋ ರೀಡರ್ ನೋಡ್ತಿರ್ಬೋದು. ಕೆಲವರು ಹೇಳ್ತಾರೆ ನ್ಯೂ ಬಿಗಿನಿಂಗ್, ಎಲ್ಲರೂ ಹೇಳ್ತಾರೆ ಚೇಂಜಸ್. ಸೊ ಅಂದ ತಕ್ಷಣ ಆವಾಗಲೇ ನಿಮಗೆ ಚೇಂಜಸ್ ಆಗೋದಿಲ್ಲ. ಚೇಂಜ್ ನೀವಾಗಬೇಕು. ದೇವರು ಬಂದು ಕಾಮನ ಬಿಲ್ಲನ್ನು ತೆಗೆದು ನಿಮಗೆ ಜಾದು ಮಾಡೋದಿಲ್ಲ, ನಿಮ್ಮ ಕೈಲಿರೋದು. ನಾವು ಮಾನವರು, ನಾವು ಮಾಡಿದ್ರೇ ದೇವರು ನಮಗೆ ಅದಕ್ಕೆ ಪ್ರತಿಫಲ ಕೊಡ್ತಾರೆ. ನಿಮ್ಮ ಹಾರ್ಡ್ ವರ್ಕಲ್ಲಿ ಏನೂ ಇಲ್ಲ ಅಂತಂದರೆ ದೇರ್ ಈಸ್ ನಥಿಂಗ್, ಏನೂ ಇಲ್ಲ. ಓಕೆ, ರುಟೀನ್ ನಿಮ್ಮದು ಸರಿಯಾಗಿರಲಿಲ್ಲ ಅಂತಂದರೆ ರುಟೀನ್ನ ಆ ಒಂದು ಪ್ಲೇಸಿಗೆ ತೊಗೊಂಡು ಬನ್ನಿ. ಅಂದರೆ ಆ ಒಂದು ಕರೆಕ್ಟ್ ರುಟೀನ್ ಇದೆ, ಆ ಲೇಸಿನೆಸ್ ಏನಿದೆ ನೋಡಿ, ಅದರಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 1 2 ಆಫ್ ಕಪ್ಸ್. ಅಫ್ಕೋರ್ಸ್ ಇಲ್ಲಿ ಈ 2 ಕಾರ್ಡ್ ಏನಿದೆ ನೋಡಿ, ತುಂಬ ಸಖತ್ತಾಗಿದೆ ಹೇಳಬೇಕು ಅಂತಂದರೆ. ನೀವು ರೈಟ್ ನಾವು ಈ ಎನರ್ಜಿಯಲ್ಲಿ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಆಪ್ಷನ್ ನಂಬರ್ 1, ಬಿಕಾಸ್ ಇದು ನನಗೆ ಸ್ವಲ್ಪ ಲೇಸಿ ಎನರ್ಜಿ ಆ್ಯಂಡ್ ಇದು ಈಗೋದ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಈಗೋ ನಿಮಗೆ ಪದೇ ಪದೇ ಹೇಳ್ತಾ ಇರುತ್ತೆ, ನೀನು ಮಾಡೋದು ಸರಿಯಲ್ಲ, ನೀನು ಮಾಡೋದು ತಪ್ಪು ಅಂತ ಹೇಳ್ತಾ ಇರುತ್ತೆ. ಬಟ್ ನಿಮ್ಮಲ್ಲೂ ಒಂದು ಅಂತರಾತ್ಮ ಇದೆ, ಅದನ್ನು ನಂಬಿ. ಓಕೆ, ಆ್ಯಂಡ್ ಏನು ಕೆಲಸ ಮಾಡಬೇಕು ಅಂತ ಇದ್ದರೆ ಅದನ್ನೆಲ್ಲೂ ಬಿಟ್ಟು ಕೊಡಬೇಡಿ, ಆ ಕೆಲಸಕ್ಕೆ ಮುಂದೆ ಹೋಗಿ, ಜಯ ಇದೆ. ಬಿಕಾಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, 2 ಕಪ್ಗಳನ್ನು ಇಟ್ಕೊಂಡಿದ್ದಾರೆ. ಓಕೆ, ಸೊ ಇದು ಪ್ರೀತಿ ಬಗ್ಗೆ ಕೂಡ ತಿಳಿಸುತ್ತೆ, ರಿಲೇಷನ್ಶಿಪ್, ಆ್ಯಂಡ್ ಇದು ಸೋಲ್ಮೇಟ್ ಬಗ್ಗೆ ಕೂಡ ತಿಳಿಸುತ್ತೆ, ಸೋಲ್ಮೇಟ್ ರಿಲೇಷನ್ಶಿಪ್. ಓಕೆ, ಇನ್ನು ಕೆಲವರು ಪ್ರೀತಿ ಬಗ್ಗೆ, ಮದುವೆ ಬಗ್ಗೆ ನಾನು ಇಲ್ಲಿ ಹೇಳಿದೆ, ಮದುವೆ ವಿಚಾರ. ಸೊ ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಡಿವೋರ್ಸ್ ಆಗಿದೆ, ಸೆಕೆಂಡ್ ಮ್ಯಾರೇಜ್ಗೆ ಅಪ್ರೋಚ್ ಮಾಡ್ತಾ ಇದ್ದರೆ ಇದು ಕೂಡ ಖಂಡಿತವಾಗ್ಲೂ ನಿಮಗಾಗುತ್ತೆ. ಸೆಕೆಂಡ್ ಮ್ಯಾರೇಜ್ ಕೂಡ ನನಗಿಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಇದು ನಿಮ್ಮನ್ನು 3 ಮಂತ್ಸಲ್ಲಿ ನೀವು ತುಂಬ ಬ್ಯಾಲೆನ್ಸ್ ಆಗಿರ್ತೀರಾ. ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೋಡಿ, ನಿಮ್ಮ ರಿಲೇಷನ್ಶಿಪ್ ಏನಿದೆ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಒಬ್ಬರನ್ನೊಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ ಲೈಫಲ್ಲಿ. ಹಾಗೆ ನೀವು ತುಂಬ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್. ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ಸ್ಪಿರಿಟ್ ನಮ್ಮನ್ನು ಪಾಸ್ ಮಾಡ್ತಾರೆ, ನಿಲ್ಲು. ಸೊ ಆ ಥರ ಕೆಲವ್ರು ಹೇಳ್ತಾರೆ ನನಗೆ, ನೀವು ಬೇಗ ಬೇಗ ಮಾತಾಡಬೇಕು ಅಂತ. ಏನಕ್ಕೆ ನನಗೆ ಮಾತಾಡೋಕ್ಕಾಗಲ್ಲ ಅಂತಂದರೆ, ನಾನು ಬರೀ ಇಲ್ಲಿ ಕಾರ್ಡ್ಸ್ ರೀಡಿಂಗ್ ಮಾಡೋದಲ್ಲ, ನಾನು ಎನರ್ಜಿ ಕೂಡ ರೀಡ್ ಮಾಡ್ತೀನಲ್ವ. ಸೊ ಹಾಗಾಗಿ ನನಗೆ ಸ್ಪಿರಿಟ್ ಕಡೆಯಿಂದ ಕೆಲವೊಂದು ಚಾನಲ್ ಆಗುತ್ತೆ. ಸೊ ಆವಾಗ ಮಧ್ಯದಲ್ಲಿ ನನಗೆ ಪಾಸ್ ತೊಗೊಳ್ಬೇಕಾಗುತ್ತೆ. ಓಕೆ, ಸೊ ಎಸ್, ಇಲ್ಲಿ ನಾನು ಹೇಳ್ತಾ ಇದ್ದೆ ಬ್ಯಾಲೆನ್ಸ್, ಬಿಕಾಸ್ ನನಗೆ ಒಂದೇ ಸಲ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಇವಾಗ. ಬ್ಯಾಲೆನ್ಸ್, ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಡೌಟ್ ಅದೆಲ್ಲ ಏನೂ ಇಲ್ಲ. ಓಕೆ, ಆ್ಯಂಡ್ ಇಲ್ಲಿ ಇದು ಮದುವೆ ವಿಚಾರದ ಕಾರ್ಡ್ ಕೂಡ. ಓಕೆ, ಇದು ಸೋಲ್ಮೇಟ್. ನೀವು ಕೆಲವರು ತುಂಬ ಸಮಯದಿಂದ ವೆಯ್ಟ್ ಮಾಡ್ತಾ ಇರ್ಬೋದು, ಯಾವಾಗ ನನ್ನ ಸೋಲ್ಮೇಟ್ ಸಿಗ್ತಾರೆ ಅಂತ. ಖಂಡಿತವಾಗ್ಲೂ ಇಲ್ಲಿ ಸೋಲ್ಮೇಟ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಏನು ಅಂತಂದರೆ, ನೀವು ಇವಾಗ ಕೆಲಸ ಏನು ಮಾಡ್ತಾ ಇದ್ದೀರಿ ನೋಡಿ, ಅದನ್ನು ಮಾಡ್ತಾ ಇರಿ. ನಿಮ್ಗೆ ಅನಿಸ್ಬೋದು ಮಧ್ಯದಲ್ಲಿ, ನಿಮ್ಮ ಅದು ಈಗೂ ಏನಿದೆ ನೋಡಿ, ಅದು ಮಧ್ಯದಲ್ಲಿ ಬರುತ್ತೆ. ಅದು ನಿಮ್ಮನ್ನು ಹೇಳುತ್ತೆ, ಇದರಲ್ಲಿ ಏನು ಹಣನೇ ಆಗೋದಿಲ್ಲ, ಫೈನಾನ್ಷಿಯಲ್ ನಾನು ತುಂಬ ಲಾಸ್ ಆಗಿದೆ. ನೋ, ಅದು ನಿಮ್ಮ ಈಗೋ. ನೀವು ಮಾಡ್ತಾ ಇದ್ದರೆ ಆ ಕೆಲಸ ಮಾಡಿ. ಬೇರೆ ಏನಾದರೂ ಕರಿಯರ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ಮಾಡಬಹುದು. ಬಟ್ ಈ ಬೇರೆ ನೀವು ಚೂಸ್ ಮಾಡ್ತೀರಾ ಅಂತಂದರೆ, ಆ 5 ಆಫ್ ಪೆಂಟಿಕಲ್ಸ್ ಏನು ಗೊತ್ತಾ, ಯಾವಾಗಲೂ ಬದಲಾವಣೆ ಬಗ್ಗೆ ಕೂಡ ತಿಳಿಸುತ್ತೆ. ಇದು ಇವಾಗಷ್ಟೇ ನಾನು ಹೇಳಿದೆ, ಟ್ರಾನ್ಸ್ಫಾರ್ಮೇಷನ್, ಚೇಂಜ್. ಸೊ 5 ಆಫ್ ಪೆಂಟಿಕಲ್ಸ್, 5 ಯಾವಾಗಲೂ ನಂಬರ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ 6 ಯಾವಾಗಲೂ ಫ್ಯಾಮಿಲಿ ರಿಲೇಟೆಡ್, ಅದರ ಬಗ್ಗೆ ತಿಳಿಸುತ್ತೆ. 2 ಬ್ಯಾಲೆನ್ಸ್. ಓಕೆ, ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಮಧ್ಯದಲ್ಲಿ ಬಂದಿದೆ ಅಂತಂದರೆ ಕೆಲವರಿಗೆ ಇನ್ನೂ ಚೇಂಜ್ ಆಗುವಂಥ ಅವಶ್ಯಕತೆ. ಮೇ ಬಿ ಅದು ನಾನು ಹೇಳಿದೆ, ರುಟೀನಲ್ಲಿ ಚೇಂಜ್ ಇರ್ಬೋದು. ಲೇಸಿನೆಸ್ಸಿಂದ ಹೊರಗೆ ಬನ್ನಿ. ಓಕೆ, ಆದಷ್ಟು ನೀವು ಏನು ಬೆಳಿಗ್ಗೆಯಿಂದ ರಾತ್ರಿ ಹೊತ್ತು ನೀವು ಏನು ಮಾಡ್ತೀರಾ ಅನ್ನೋದನ್ನು ನೋಟ್ ಮಾಡಿ. ಓಕೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ, ನಿಮಗೊಂದು ಐಡಿಯಾ ಸಿಗುತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಆ್ಯಂಡ್ ಪ್ರೀತಿ ವಿಚಾರದಲ್ಲಿ ತುಂಬ ಸಖತ್ತಾಗಿದೆ. ಮದುವೆ ಪ್ರಸ್ತಾಪಗಳು ನಿಮ್ಗೆ ಬರಬಹುದು, ಮದುವೆ ಕೂಡ ಆಗಬಹುದು ಅಂತ ನನಗಿಲ್ಲಿ ಕಾಣ್ತಾ ಇದೆ 3 ಮಂತ್ಸ್ಗಳಿಗೆ. ಸೊ ನೆಕ್ಸ್ಟ್ ಗೈಡೆನ್ಸ್ ಏನೆಲ್ಲ ಇದೆ ಅಂತ ನೋಡೋಣ. ಯೂಸ್ ಯುವರ್ ಹ್ಯಾಂಡ್ಸ್. ಓಕೆ, ಇಲ್ಲಿ ನಿಮಗೆ ಯೂಸ್ ಯುವರ್ ಹ್ಯಾಂಡ್ಸ್, ಈ ಥರ ರಬ್ ಮಾಡೋದಕ್ಕೆ ಕಲೀರಿ. ಒಂದು ಇಲ್ಲ ಅಂದರೆ ಗಾರ್ಡನಿಂಗ್ ಮಾಡೋದನ್ನು ಕಲೀರಿ. ಓಕೆ, ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಇವಾಗ ನೀವು ಹೇಳ್ಬೋದು, ನಾವು ಹಾಗೆ ಮಾಡಿದರೆ ಏನಾಗುತ್ತೆ ಮೇಡಮ್, ನಮಗೇನು ಹಣ ಸಿಗುತ್ತಾ? ಸೊ ಎಸ್, ಮನುಷ್ಯನಿಗೆ ಹಣ ತುಂಬ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದಕ್ಕೂ ಮಿಗಿಲಾಗಿ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಯೂಸ್ ಯುವರ್ ಹ್ಯಾಂಡ್ಸ್ ಅಂದರೆ ಇಲ್ಲಿ ಏನು ಗೊತ್ತಾ,
ಎನರ್ಜಿ ಎನರ್ಜಿ ಒಂದಕ್ಕೊಂದು ಎನರ್ಜಿ ಏನು ಹೇಳ್ತಾರೆ ಒಂದಕ್ಕೊಂದು. ಇವಾಗ ನೀವು ಈ ಥರ ರಬ್ ಮಾಡಿದಾಗ ಅಲ್ಲೊಂದು ಎನರ್ಜಿ ಉದ್ಭವ ಆದಾಗ ಆಗುತ್ತೆ. ಸೊ ಹಾಗಾಗಿ ಯೂಸ್ ಯುವರ್ ಹ್ಯಾಂಡ್ಸ್, ಗಾರ್ಡನಿಂಗ್ ಮಾಡಿ, ಹೊರಗೆ ಹೋಗಿ. ಓಕೆ, ಆಪ್ಷನ್ ನಂಬರ್ 1. ನೆಕ್ಸ್ಟ್ ನೋಡೋಣ ಏನು ಅಂತ. ಓ ಮೈ ಗಾಡ್, ಸೋಲ್ಮೇಟ್. ನಾನು ಇಲ್ಲಿ ಹೇಳಿದೆ ಅಲ್ಲ ಫ್ರೆಂಡ್ಸ್, ಆ್ಯಂಡ್ ಐ ಆಮ್ ಸ್ವೇರ್ ನಾನು ಯಾವುದು ಕೂಡ ಕಾರ್ಡ್ ನೋಡಿಕೊಂಡು ಯಾವುದು ನಾನು ಶಫಲ್ ಮಾಡಿಲ್ಲ. ಸೋಲ್ಮೇಟ್, ಅಫ್ಕೋರ್ಸ್ ಇದು ಸೋಲ್ಮೇಟ್ ರಿಲೇಷನ್ಶಿಪ್ ಆಗಿರುತ್ತೆ. ಆ್ಯಂಡ್ ಅದೇ ನಾನು ಹೇಳಿದೆ, ಬ್ಯಾಲೆನ್ಸ್ಡ್ ಆಗಿರ್ತೀರ ನೀವು, ನಿಮ್ಮ ರಿಲೇಷನ್ಶಿಪ್ ತುಂಬ ಸಖತ್ತಾಗಿರುತ್ತೆ. ಸೊ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿಯಾಗಿ ನಿಮ್ಮ ರಿಲೇಷನ್ಶಿಪ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಕೆಲವರು ಇಲ್ಲಿ ತುಂಬ ಹುಡುಗಿ ನೋಡಿದ್ದು ತುಂಬ ಆಗಿರಬಹುದು. ಅದೇ ನಾನು ಹೇಳಿದೆ, ಇನ್ನು ಕೆಲವರು ಡಿವೋರ್ಸ್ಡ್ ಆಗಿರ್ಬೋದು, ಸಿಂಗಲ್ ಮದರ್ ಆಗಿರ್ಬೋದು, ಇನ್ನೊಂದು ರಿಲೇಷನ್ಶಿಪ್ ಬೇಕು ಅಂತ ಇದ್ದವರು ಖಂಡಿತವಾಗ್ಲೂ ಇಲ್ಲಿ ಇನ್ನೊಂದು ರಿಲೇಷನ್ಶಿಪ್ ಕೂಡ ಇದೆ ನಿಮಗೆ, ಅದು ಸೋಲ್ಮೇಟ್ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಈಸ್ ಥಿಂಕಿಂಗ್. ಓಕೆ, ಹೆಚ್ಚು ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಈಗೋ ಯಾವಾಗಲೂ ನಮ್ಮನ್ನು ಅದೇ ಮಾಡಿಸುತ್ತೆ. ಈಗೋ ಏನಿದೆ ನೋಡಿ, ಯಾವಾಗಲೂ ನಮಗೆ ಯೋಚನೆ ಮಾಡಿಸುತ್ತೆ. ಬಿಕಾಸ್ ಈ ತಲೆಗೆ ಯಾವತ್ತೂ ಬ್ರೇಕೇ ಇಲ್ಲ, ಈ ತಲೆ ಯೋಚನೆ ಮಾಡ್ತಾ ಇರುತ್ತೆ ಅಲ್ವಾ. ಯಾವತ್ತಾದರೂ ನೀವು ಅಂದ್ಕೊಂಡಿದ್ದೀರಾ, ತಲೆ ಯಾವಾಗಲೂ ಯೋಚನೆ ಮಾಡ್ತಾ ಇರುತ್ತೆ. ನೀವು ಬರೀ ಕೂತ್ಕೊಂಡಾಗಲೂ ಎಲ್ಲಿಲ್ಲದೋ ಬೇಡದ್ದೋ ಎಲ್ಲದೋ ವಿಚಾರ ಬರುತ್ತೆ ಮನಸ್ಸೊಳಗೆ. ಸೊ ನಿಮ್ಮ ಸೋಲಾರ್ ಚಕ್ರ ಏನಿದೆ ನೋಡಿ, ಅದನ್ನು ಬ್ಯಾಲೆನ್ಸ್ ಆಗಿರಿ. ಆ್ಯಂಡ್ ಯು ಆರ್ ಪರ್ಫೆಕ್ಟ್ ಜಸ್ಟ್ ದ ವೇ ಯು ಆರ್. ನೀವು ಹೇಗಿದ್ದೀರಾ ಹಾಗೇ ಇರಿ, ಬೇರೆಯವರಿಗೋಸ್ಕರ ಯಾವತ್ತೂ ಬದಲಾಗಬೇಡಿ. 3 ಮಂತ್ಸಲ್ಲಿ ನೀವು ಹಾಗೇ ಇರ್ತೀರಾ. ಓಕೆ, ನಿಮ್ಗೆ 3 ಮಂತ್ಸಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತಂದರೆ, ಯಾರು ಏನು ಬೇಕಾದರೂ ಆಗಲಿ, ಇದು ನನ್ನ ಲೈಫ್, ನಾನು ಹೇಗೆ ಜೀವನ ಮಾಡಬೇಕೋ ಅದೇ ಥರ ಜೀವನ ಮಾಡ್ತೀನಿ ಅನ್ನೋದು. ಓಕೆ, ನೆಕ್ಸ್ಟ್ ಸ್ಪಿರಿಟ್ ಗೈಡಿಂದ ಏನಿದೆ ನೋಡೋಣ. ಡೋಂಟ್ ಬಿ ಅಫ್ರೈಡ್. ಓಕೆ, ಬಿಕಾಸ್ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿದೆ ಅಲ್ವಾ. ಸೊ ಹಾಗಾಗಿ ಡೋಂಟ್ ಬಿ ಅಫ್ರೈಡ್. ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಗೆ ಹೇಳ್ತಾ ಇದ್ದಾರೆ, ಎದುರುವಂತಹ ಅವಶ್ಯಕತೆ ಇಲ್ಲ. ದೇವರಲ್ಲಿ ವಿಶ್ವಾಸ, ನಂಬಿಕೆ. ವೈಟ್ ಲೈಟ್ನ ಚೂಸ್ ಮಾಡಿ, ಕತ್ಲನ್ನು ಚೂಸ್ ಮಾಡಬೇಡಿ, ವೈಟ್ ಲೈಟ್ ಚೂಸ್ ಮಾಡಿ. ಮನೆಯಲ್ಲಿ ಬೆಳಕಿರಲಿ ಅಂತಂದರೆ ಕಿಟಕಿ ಬಾಗಿಲು ಮುಚ್ಕೊಂಡಿರಬೇಡಿ. ಸೂರ್ಯ ದೇವರ ಬೆಳಕು ನಿಮ್ಮ ಮನೆಯೊಳಗೆ ಬೀಳಬೇಕು. ಸೊ ಕಿಟಕಿ ಬಾಗಿಲನ್ನ ಆದಷ್ಟು ಓಪನ್ ಆಗಿರಿ. ಓಕೆ, ಆ ಲೇಸಿನೆಸ್, ನನಗೆ ತುಂಬ ಲೇಸಿನೆಸ್ ಕಾಣ್ತಾ ಇದೆ ಇಲ್ಲಿ, ಆ ಲೇಸಿನೆಸ್ಸಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 1. ನೋ ನೀಡ್ ಟು ವರಿ. ಆಫ್ ಕೋರ್ಸ್ ನೋ ನೀಡ್ ಟು ವರಿ. ಓ ಗಾಯ್ಸ್, ಇಲ್ಲಿ ಎರಡೂ ಕೂಡ ಒಂದೇ ಥರ. ಡೋಂಟ್ ಬಿ ಅಫ್ರೈಡ್, ಹೆದರುವಂಥ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ವರಿ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಿಮ್ಮ ಸ್ಪಿರಿಟ್ ಗೈಡ್, ಆ್ಯಂಜಲ್ಸ್ ಆ್ಯಂಡ್ ಆರ್ಕೇಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ, ನೋ ನೀಡ್ ಟು ವರಿ. ನಿಮಗೆ ವರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಡೋಂಟ್ ಬಿ ಅಫ್ರೈಡ್, ಹೆದರುವಂತಹ ಅವಶ್ಯಕತೆ ಇಲ್ಲ. Remember who you are. You are powerful, living and creative child of God. You are very loved. ನಾನು ಇವಾಗಷ್ಟೇ ಇಲ್ಲಿ ಹೇಳಿದೆ, ನಾವು ಎಲ್ಲರೂ ಈ ಭೂಮಿಗೆ ಬಂದಿದ್ದೇವೆ ಅಂತಂದರೆ ನಮ್ಮಲ್ಲಿ ಏನಾದರೂ ಒಂದು ಧ್ಯೇಯ ಇದೆ. ಆ್ಯಂಡ್ ಆ ಒಂದು ಸೋಲ್ ಪರ್ಪಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದಕ್ಕೆ ಬಂದಿದ್ದೀವಿ. ಸೊ ರಿಮೆಂಬರ್ ಹೂ ಯು ಆರ್. ನೀವು ಯಾರು ಅಂತ ನಿಮ್ಗೆ ನೆನಪಿರಲಿ. ಯು ಆರ್ ಪವರ್ಫುಲ್, ಲವಿಂಗ್ ಆ್ಯಂಡ್ ಕ್ರಿಯೇಟಿವ್ ಚೈಲ್ಡ್ ಆಫ್ ಗಾಡ್. ಓಕೆ, ಅದು ಕೂಡ ದೇವ್ರದ್ದು. ಯು ಆರ್ ವೆರಿ ಲವ್ಡ್. ಓ ಮೈ ಗಾಡ್, ವೆರಿ ನೈಸ್. ಫೈನಲ್ ಕಾರ್ಡ್ ನೋಡೋಣ. ಸರ್ವಿಸ್ ವಿತ್ ಆ್ಯನ್ ಓಪನ್ ಹಾರ್ಟ್ ಇಸ್ ಅ ಕೀ ಟು ಸ್ಯಾಟಿಸ್ಫ್ಯಾಕ್ಷನ್. ಬೇರೆಯವ್ರಿಗೆ ನಾವು ಹೆಲ್ಪ್ ಮಾಡ್ತೀವಲ್ಲ ನೋಡಿ, ಆ ಥರ ಯಾರಿಗಾದರೂ ನೀವು ಮಾಡಬೇಕು ಅಂತ ಅಂದರೆ ಡೆಫಿನೆಟಾಗಿ ನೀವು ಆ ಸರ್ವಿಸನ್ನು, ಕೆಲವರು NGO ಈ ಥರ ಇದಕ್ಕೆಲ್ಲ ಸೇರ್ತಾರೆ. ಸೊ ಆ ಒಂದು NGOಗೆ ನೀವು ಕೂಡ ಸೇರಬಹುದು, ಸರ್ವಿಸ್ ಕೂಡ ಮಾಡ್ಬೋದು. ಇದರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ನಮಗೆ ಯಾವಾಗಲೂ ನಮ್ಮ ಆತ್ಮ ತೃಪ್ತಿ ಆದ್ರೇ ನಮಗೆ ಮುಂದೆ ಏನಾದರೂ ಕೆಲಸ ಮಾಡೋದಕ್ಕೆ ಖುಷಿ ಕೊಡುತ್ತೆ. ಓಕೆ, ನಮ್ಮ ನಾವು ಒಂದು ಕೆಲಸದಲ್ಲಿ ತೃಪ್ತಿ ಇಲ್ಲ ಅಂತಂದರೆ ಅದನ್ನು ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ಇದು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ಈ ಥರದ ರೀಡಿಂಗ್ ನಿಮಗೆ ಬೇಕು ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಆಪ್ಷನ್ ನಂಬರ್ 2 ಯಾರೋ ಈ ಆಪ್ಷನ್ನ ಚೂಸ್ ಮಾಡಿದ್ದೀರಾ. ಬ್ಲೂ ಸ್ಕೆಚ್ ಪೆನ್. ಇದು ನನಗೆ ಥ್ರೋಟ್ ಚಕ್ರದ ಬಗ್ಗೆ ತಿಳಿಸುತ್ತೆ, ಅಂದರೆ ಕಮ್ಯುನಿಕೇಷನ್. ಸೊ ನಮಗೆ ಸರಿಯಾಗಿ ಒಬ್ಬರ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಮಾತಾಡಬೇಕಾದ್ರೆ ನಾವು ಸರಿಯಾಗಿ ಮಾತಾಡೋಕ್ಕಾಗಲ್ಲ ಅಂತಂದರೆ, ಸೊ ಇದು ಥ್ರೋಟ್ ಚಕ್ರ ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳಿ ಅರ್ಥ. ಸೊ ಥ್ರೋಟ್ ಚಕ್ರ ಮೆಡಿಟೇಷನ್ ಕೂಡ ಇದೆ, ಅದನ್ನು ಕೂಡ ನೀವು ಮಾಡ್ಬೋದು. ಹಾಗೆ ಆಪ್ಷನ್ ನಂಬರ್ 2, ನಿಮ್ಮ ಕಾರ್ಡ್ನ ಶಫಲ್ ಮಾಡಬೇಕಾದ್ರೆ ನನಗೆ ಏನು ಕೇಳ್ತಾ ಇತ್ತು ಅಂತಂದರೆ, ಹಕ್ಕಿಗಳ ಸ್ವರಗಳು ತುಂಬ ಜಾಸ್ತಿ ಆಯಿತು. ನಿಮ್ಮ ಆಪ್ಷನ್ ನಂಬರ್ 2 ಅವನ್ನ ಶಫಲ್ ಮಾಡಬೇಕಾದ್ರೆ ಕಾರ್ಡ್ಸ್ಗಳು. ಸೊ ಆದಷ್ಟು ನೀವು ನೇಚರ್ ವಾಕ್ ಮಾಡೋದನ್ನು ಮರಿಬೇಡಿ. ಓಕೆ, ಇವಾಗ ನಿಮ್ಮ ಕಾರ್ಡ್ಸ್ಗಳನ್ನು ನೋಡೋಣ.
ಕ್ವೀನ್ ಆಫ್ ಸೋಟ್ಸ್. ಓಕೆ, 3 ಮಂತ್ಸಲ್ಲಿ ನೀವು ನಿಮ್ಮ ಕಮ್ಯುನಿಕೇಷನ್, ನಾನು ಇವಾಗಷ್ಟೇ ಹೇಳಿದೆ, ಕ್ವೀನ್ ಆಫ್ ಸೋಟ್ಸ್ ಕಮ್ಯುನಿಕೇಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ನೀವು ಆದಷ್ಟು ನಿಮ್ಮ ಥ್ರೋಟ್ ಚಕ್ರನ ಎಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೀರ ನೋಡಿ. ನಿಮ್ಮ ಕಮ್ಯುನಿಕೇಷನ್ಸ್ ನೇರ ದಿಟ್ಟ ನಿರಂತರವಾಗಿರುತ್ತೆ. ಆ್ಯಂಡ್ ಇದೊಂದು ಕಾನ್ಫಿಡೆಂಟ್ ಬಗ್ಗೆ ತಿಳಿಸುತ್ತೆ. ಬಿಕಾಸ್ ಒನ್ ಮ್ಯಾನ್ ಆರ್ಮಿ ಅಂತ ನಾವು ಹೇಗೆ ಹೇಳ್ತೀವಿ ನೋಡಿ, ಅದೇ ಥರ ಇದು ಒಂದು ಹೆಂಗಸನ್ನು ತೋರಿಸುತ್ತೆ ಕ್ವೀನ್ ಯಾವಾಗಲೂ. ಸೊ ಆ ಒಂದು ಕ್ಯಾರೆಕ್ಟರ್ನ ತೋರಿಸುತ್ತೆ. ಅಂದರೆ ಇದು ಇಂಡಿಪೆಂಡೆಂಟ್ ಆ್ಯಂಡ್ ಕಾನ್ಫಿಡೆಂಟ್ ಲೆವೆಲನ್ನು ಕೂಡ ತೋರಿಸುತ್ತೆ. ಸೊ 3 ಮಂತ್ಸಲ್ಲಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ಸ್ ತುಂಬ ಗಟ್ಟಿಯಾಗಿರುತ್ತೆ. ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರ, ನೀವು ತುಂಬ ಕಾನ್ಫಿಡೆಂಟ್ ಆಗಿರ್ತೀರ. ಕಮ್ಯುನಿಕೇಷನ್ಸ್ ಕೂಡ ಅಷ್ಟೇ ನೇರದಿದ್ದ ನಿರಂತರ ಇರುತ್ತೆ. ಆ್ಯಂಡ್ ಸ್ಟೇಟ್ ಫಾರ್ವರ್ಡ್ ಕೂಡ ನೀವು ಆಗಿರ್ತೀರ. ಅಂದರೆ ಯಾವ ವಿಷಯನ ಯಾವಾಗ ಹೇಳಬೇಕು ಆವಾಗ ಹೇಳಲೇಬೇಕು. ನೀವು ಒಂದು ವಿಷಯನ ಹೇಳದೆ ಹಾಗೆ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ಕಮ್ಯುನಿಕೇಷನ್ ಏನಿದೆ ನೋಡಿ ಅದು ಬ್ಲಾಕ್ ಆಗುತ್ತೆ, ನಿಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗುತ್ತೆ. ಸೊ ಆದಷ್ಟು ನೀರು ಏನಿದೆ ನೋಡಿ ಅದನ್ನು ಜಾಸ್ತಿ ಕುಡಿಯಿರಿ. ಹಾಗೆ ಇಲ್ಲಿ ನನಗೆ ಆ್ಯನ್ಸಿಸ್ಟರ್ಸ್ ಎನರ್ಜಿ ಕೂಡ ಸಿಗ್ತಾ ಇದೆ. ಆ್ಯಂಡ್ ಗಾಳಿ ಮಾತನ್ನು ಹೆಚ್ಚು ನಂಬಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 2, ಗಾಳಿ ಮಾತನ್ನು ಹೆಚ್ಚು ನಂಬಕ್ಕೆ ಹೋಗಬೇಡಿ. ಅದಕ್ಕೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನೇಚರ್ ವಾಕ್ ತುಂಬ ಒಳ್ಳೆಯದು. ಸೊ ಬನ್ನಿ ನೋಡೋಣ ನಿಮ್ಮ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ. ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, 3 ಮಂತ್ಸಲ್ಲಿ ನಿಮಗೆ ಒಂದು ಸ್ಟೆಬಿಲಿಟಿ ಬರುತ್ತೆ. ಆ್ಯಂಡ್ ನಿಮ್ಮಲ್ಲಿ ಆ ಒಂದು ಅಬಿಲಿಟಿ ಕೂಡ ಇರುತ್ತೆ. ಓಕೆ, ಆ ಗೋಲನ್ನು ಯಾವ ಥರ ನೋಡಬೇಕು, ಹೇಗೆ ನೋಡಬೇಕು ಅನ್ನೋದು. ಬಟ್ ನೈಟ್ ಆಫ್ ಪೆಂಟಿಕಲ್ಸ್ ಯಾವಾಗಲೂ ನಿಧಾನವೇ ಪ್ರಧಾನ ಅನ್ನೋ ಒಂದು ಎನರ್ಜಿ. ಅಂದರೆ ದೂರದಲ್ಲಿ ಇದ್ದೇ ಎಲ್ಲ ಗೋಲ್ಸನ್ನು ನೋಡಿಬಿಟ್ಟು ಹೇಗೆ ಅಂದರೆ ಪೇಜಿಂದ ನೈಟ್ ಆಗೋದು. ಪೇಜ್ ಯಾವಾಗಲೂ ಮೆಚ್ಯೂರ್ಡ್ ಆಗಿರೋದಿಲ್ಲ. ನೈಟಿಗೆ ಬಂದಾಗ ಮೆಚ್ಯೂರ್ಡ್ ಆಗಿರ್ತಾರೆ. ನೈಟ್ ಆದಮೇಲೆ ಕಿಂಗ್ ಆಗೋದು ಅಲ್ವಾ. ಬಿಕಾಸ್ ಕಿಂಗಿಗೆ ಎಲ್ಲ ನೈಟ್ ಆದಮೇಲೆ ಕಿಂಗ್ ಆದಾಗ ಅವನಿಗೆಲ್ಲನೂ ಗೊತ್ತಿರುತ್ತೆ. ಸೊ ಆ ಎನರ್ಜಿ ನೈಟ್ ಆಫ್ ಪೆಂಟಿಕಲ್ಸ್ ಏನು ಅಂತಂದರೆ, ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದರೆ, ಲೈಕ್ ಅದು ಬಿಸ್ನೆಸ್ಸಲ್ಲಾಗಿರಬಹುದು, ಇಲ್ಲ ಅಂದರೆ ಅದು ಯಾವುದೇ ರೀತಿಯಾದಂತಹ ಕೆಲಸ ಆಗಿರ್ಬೋದು, ಅದು ಸ್ವಲ್ಪ ನಿಧಾನವಾಗಿ ಹೋಗಬಹುದು. ನಿಧಾನವಾಗಿ ಹೋದರೂ ಚೆನ್ನಾಗಿದೆ. ಸ್ನೇಹಿಲ್ ಏನಿದೆ ನೋಡಿ ಆ ಥರದ ಎನರ್ಜಿ ನೈಟ್ ಆಫ್ ಪೆಂಟಿಕಲ್ಸ್. ಬಟ್ ಇಲ್ಲಿ ಏನು ಅಂತಂದರೆ ಸ್ಟೆಬಿಲಿಟಿ ಇದೆ, ನಿಮಗೆ ಹೆಲ್ಪ್ ಕೂಡ ಸಿಗುತ್ತೆ ಬೇರೆಯವರಿಂದ. ಓಕೆ, ಬೇರೆಯವರಿಂದ ಹೆಲ್ಪ್ ಕೂಡ ಸಿಗುತ್ತೆ. ಇಲ್ಲೊಂದು ಸ್ಟೆಬಿಲಿಟಿ ಇದೆ. ಆ್ಯಂಡ್ ಇದು ಏನು ಅಂತಂದರೆ ನಿಮಗೆ ಸ್ವಲ್ಪ ಏನು ಅಂತಂದರೆ ಕಮ್ಯುನಿಕೇಷನಲ್ಲಿ ಸ್ವಲ್ಪ ನಿಮಗೆ ಆಚೀಚೆ ಮಾಡಬಹುದು 3 ಮಂತ್ಸಲ್ಲಿ. ಬಿಕಾಸ್ ಅದು ನಿಮ್ಮ ಈಗೋ ಆಗಿರುತ್ತೆ. ಓಕೆ, ಬಟ್ ನೀವು ಅದನ್ನ ಯಾವುದನ್ನು ಕೇಳೋಕ್ಕೆ ಹೋಗ್ಬಿಡಿ. ನೀವು 3 ಮಂತ್ಸಲ್ಲಿ ಸ್ಟೆಬಿಲಿಟಿನ ಕಂಡುಕೊಳ್ತೀರ ಖಂಡಿತವಾಗ್ಲೂ. ಆ್ಯಂಡ್ ನೆಕ್ಸ್ಟ್ ಇಲ್ಲಿದೆ 10 ಆಫ್ ವಾಂಡ್ಸ್. ಓಕೆ, ನೆಕ್ಸ್ಟ್ 3 ಮಂತ್ಸಲ್ಲಿ ನಿಮ್ಮ ಏನೆಲ್ಲ ರೆಸ್ಪಾನ್ಸಿಬಿಲಿಟಿ, ಏನೆಲ್ಲ ಭಾರನ ಹೊರ್ಕೊಂಡಿದ್ದೀರಾ ನೋಡಿ ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ 3 ಮಂತ್ಸಲ್ಲಿ. ಓಕೆ, 3 ಮಂತ್ಸಲ್ಲಿ ಅದು ಖಂಡಿತವಾಗ್ಲೂ ಕಡಿಮೆ ಆಗೋದು ನನಗಿಲ್ಲಿ ಕಾಣ್ತಾ ಇದೆ. ಕ್ಲೀನ್ ಆಗೋದು ಏನು ಹೇಳ್ತಾ ಇದ್ದೀನಿ ನಾನು. ಓಕೆ, 10 ಆಫ್ ವಾಂಡ್ಸ್. ಎಸ್, ಖಂಡಿತವಾಗ್ಲೂ ನಿಮ್ಮ ಭಾರ ಏನಿದೆ, ಆ ರೆಸ್ಪಾನ್ಸಿಬಿಲಿಟಿ ಏನಿದೆ ನೋಡಿ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್, ಇಲ್ಲಿ ಹಣದ ನಿಮಗೆ ಫೈನಾನ್ಷಿಯಲ್ ನೋಡಬೇಕಾದ್ರೆ ಇಲ್ಲಿ ನಿಮಗೆ ಏನು ಅಂತಂದರೆ ಇಲ್ಲಿ ನಿಮಗೆ ಜಾಬ್ ಸಿಗಬಹುದು, ಬಟ್ ಸ್ವಲ್ಪ ಸಮಯನ ತಗೊಳ್ಬಹುದು. ಇದು ಇನ್ನು ಕೆಲವರು ಒಂದು ಜಾಬಲ್ಲಿ ಇದ್ದರೆ ಅದರಲ್ಲಿ ನಿಮಗೆ ಗ್ರೋತ್ ಕಾಣಕ್ಕೆ ಸಿಗುತ್ತೆ, ಬಟ್ ನಿಧಾನವಾಗಿ ಸಿಗುತ್ತೆ. ಓಕೆ, ಎಲ್ಲೂ ಬೇಗ ಹಾರ್ಷಾಗಿ ಎಲ್ಲೂ ನಿರ್ಧಾರನ ತೊಗೊಳಕ್ಕೆ ಹೋಗಬೇಡಿ. ಕ್ವೀನ್ ಆಫ್ ಸೋಲ್ಸ್ ಅದರ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ 10 ಆಫ್ ಇದು ಇನ್ನೊಂದು ಏನು ಅಂತಂದರೆ ಮಾತಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಕ್ವೀನ್ ಆಫ್ ಸೋಲ್ಸ್ ಮಾತಾಡಬೇಕಾದ್ರೆ ಕಠೋರ ಅದರಲ್ಲಿ ಮಾತಾಡಬೇಡಿ. ಯಾರಲ್ಲಿ ಹೇಗೆ ಮಾತಾಡಬೇಕು ಅದೇ ಥರ ಮಾತಾಡಿ. ಆ ಎನರ್ಜಿ ನಿಮ್ಮಲ್ಲಿ ಖಂಡಿತವಾಗ್ಲೂ ಬರುತ್ತೆ. 10 ಆಫ್ ವಾಂಡ್ಸ್ ಇಲ್ಲಿ ನನಗೆ ಅದೇ ನಿಮ್ಮ ಭಾರ ಏನಿದೆ ನೋಡಿ, ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ 3 ಮಂತ್ಸಲ್ಲಿ. ಓಕೆ, ಬೇರೆ ನನಗಿಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ಇಲ್ಲಿ ಪ್ರೆಸೆಂಟ್ ಕೂಡ ಇದೆ ನಿಮಗೆ. ಓಕೆ, ಪ್ರೆಸೆಂಟ್ ಸಿಗಬಹುದು, ಬಟ್ ಅದು ತುಂಬ ನಿಧಾನವಾಗಿ ಬರ್ಬೋದು. ಇವಾಗಲೇ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನೈಟ್ ಪೆಂಟಿಕಲ್ಸ್ ಯಾವಾಗಲೂ ನಿಧಾನ. ಓಕೆ, ನೈಟ್ ನೀವು ಟ್ರೆಡಿಷ್ನಲ್ ಕಾರ್ಡಲ್ಲಿ ನೋಡಿದರೆ ಅದೊಂಥರ ಸ್ಟೇಬಲ್ ಆಗಿರುತ್ತೆ. ಓಕೆ, ಅದು ಮೂವ್ ಆಗೋದಿಲ್ಲ. ಸೊ ಆ ಥರ ನಿಮ್ಮ ಲೈಫಲ್ಲಿ ಕೂಡ ಅಷ್ಟೇ ನೀವೊಂದು ಸ್ಟೇಬಲನ್ನು ಕಂಡುಕೊಳ್ತೀರಾ 3 ಮಂತ್ಸಲ್ಲಿ. ಓಕೆ, ಹೆದರುವಂಥ ಅವಶ್ಯಕತೆ ಇಲ್ಲಿ ಏನೂ ಇಲ್ಲ. 10 ಆಫ್ ವಾಂಡ್ಸ್. ಆ್ಯಂಡ್ ಇಲ್ಲಿ ನನಗೆ ಪ್ರೀತಿ ವಿಚಾರವಾಗಿ ಏನೂ ಕಾಣ್ತಾ ಇಲ್ಲ. ಬಿಕಾಸ್ ಇಲ್ಲಿ ನೀವು ಕರೆಕ್ಟಾಗಿ ನೋಡಿದ್ರೆ ಕ್ವೀನ್ ಆಫ್ ಸೋಲ್ಸ್ ಕೂಡ ಒಬ್ಬಳೇ ಇರೋದು. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸಲ್ಲಿ ಒಬ್ಬರೇ, 10 ಆಫ್ ವಾಂಡ್ಸಲ್ಲಿ ಕೂಡ ಒಬ್ಬರೇ ಇರೋದು. ಸೊ ಇದು ಏನು ಅಂತಂದರೆ ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲಿ ಇದೆ.
ಆಪ್ಷನ್ ನಂಬರ್ 2, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳಿ, ನೀವು ಬೇರೆಯವ್ರ ಜೊತೆ ಹೇಗೆ ಮಾತಾಡ್ತೀರಾ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ನೋಡಿ ಅದನ್ನ ಆದಷ್ಟು ಇಂಪ್ರೂವ್ ಮಾಡಿ. ಓಕೆ, ಆಪ್ಷನ್ ನಂಬರ್ 2 ಬೇರೆ ನೋಡೋಣ ಏನಿದೆ ಅಂತ. ಆ್ಯಂಡ್ ನನಗಿಲ್ಲಿ ಏನೊಂದು ಚಾನಲ್ ಆಗ್ತಾ ಇದೆ ಅಂತಂದರೆ, ಕೆಲವರು ಒಂದು ಎನರ್ಜಿಯಲ್ಲಿ ಸ್ಟಕ್ ಆಗಿರ್ಬೋದು, ಸೊ ಅದರಿಂದ ಮೂಮೆಂಟ್ ಕೂಡ ಇಲ್ಲಿ ನನಗೆ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಏನು ಹೇಳುತ್ತೆ ಅಂತ. ಲೋ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡ್ತಾ ಇರ್ಬೋದು. ಸೊ ಕೆಲವರಿಗೆ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ನೋ ಒಂದು ವರ್ಕ್ ಆಗ್ತಾ ಇಲ್ಲ ಅನ್ನೋದು ಒಂದು ಚಿಂತೆ ಕಾಡ್ತಾ ಇರ್ಬೋದು. ಈ ಮಂತಲ್ಲಿ, ಈ ವರ್ಷದಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಲಾ ಆಫ್ ಅಟ್ರಾಕ್ಷನ್ ಎಲ್ಲೂ ವರ್ಕ್ ಆಗೋದಿಲ್ಲ. ಈ ಮಂತಲ್ಲಿ, ಈ ಇಯರಲ್ಲಿ ಲಾ ಆಫ್ ಆ್ಯಕ್ಷನ್, ನೀವೆಷ್ಟು ಆ್ಯಕ್ಷನ್ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಅಂತಂದರೆ ಹೇಗೆ ನಾವು ಬರ್ಕೊಳ್ತೀವಿ ಮಲ್ಕೊಳ್ತೀವಿ ಅಷ್ಟೇ, ಅಲ್ಲಿಗೆ ಮುಗಿದು. ಲಾ ಆಫ್ ಅಟ್ರಾಕ್ಷನ್ ಅಂತಂದರೆ, ಲಾ ಆಫ್ ಆ್ಯಕ್ಷನ್ ಅಂತಂದರೆ ನೀವು ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಯಾವುದೇ ಕೆಲಸ ಆಗಿರ್ಬೋದು, ಅಲ್ಲಿ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್. ಓಕೆ, ಅದರ ಬಗ್ಗೆ ತಿಳಿಸುತ್ತೆ ಲಾ ಆಫ್ ಅಟ್ರಾಕ್ಷನ್. ಸೊ ನೆಕ್ಸ್ಟ್ ನೋಡೋಣ, ಎಂಜಾಯ್. ಓಕೆ, ಇಲ್ಲಿ ಎಂಜಾಯ್ಮೆಂಟನ್ನು ಹೇಳ್ತಾ ಇದ್ದಾರೆ. ಸೊ ಲೈಫನ್ನು ತುಂಬ ಸೀರಿಯಸ್ನೆಸ್ ಆಗಿ ತೊಗೊಳ್ಬೇಡಿ, ಎಂಜಾಯ್ ಇರಲಿ ಲೈಫಲ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ಬೇರೆ ನನಗೇನು ಕಾಣ್ತಾ ಇಲ್ಲ. ಆಪ್ಷನ್ ನಂಬರ್ 2 ಇಲ್ಲಿ ಪ್ರೀತಿ ವಿಚಾರವಾಗಿ ನನಗೇನು ಕಾಣ್ತಾ ಇಲ್ಲ. ಆ್ಯಂಡ್ ಯು ಆರ್ ಆ್ಯನ್ ಎಕ್ಸಲೆಂಟ್ ಫ್ರೆಂಡ್. ಓಕೆ, ನೀವು ಎಕ್ಸಲೆಂಟ್ ಫ್ರೆಂಡ್, ಇಲ್ಲಾಂದರೆ ನಿಮ್ಮ ಫ್ರೆಂಡ್ ನಿಮಗೆ ಟೈಮಲ್ಲಿ ಹೆಲ್ಪ್ ಮಾಡ್ಬೋದು. ಓಕೆ, ಯು ಆರ್ ಅನ್ ಎಕ್ಸಲೆಂಟ್ ಫ್ರೆಂಡ್. ನಿಮಗೇನಾದರೂ ಸಂಶಯ ಏನಾದರೂ ಇದ್ದರೆ, ಯಾಕೆ ನನ್ನ ಫ್ರೆಂಡ್ಸ್ನವರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತಂದರೆ, ನಿಮಗೆ ನೀವು ಇಲ್ಲಿ ಹೇಳ್ತಾ ಇದ್ದಾರೆ ಯು ಆರ್ ಅನ್ ಎಕ್ಸಲೆಂಟ್ ಫ್ರೆಂಡ್. ಓಕೆ, ನಿಮ್ಮನ್ನು ನೀವು ಮೊದಲು ತಿಳ್ಕೊಳ್ಳಿ, ಇನ್ನೊಬ್ಬರನ್ನು ತಿಳ್ಕೊಳ್ಳೋ ಬದಲು. ಓಕೆ, ಗಾಡ್ ಈಸ್ ಓಪನಿಂಗ್ ಅ ನ್ಯೂ ಡೋರ್ ಇನ್ ಯುವರ್ ಲೈಫ್ ದ್ಯಾಟ್ ನೋ ಒನ್ ಕ್ಯಾನ್ ಶಟ್. ಓಕೆ, ಓಪನಿಂಗ್ ನ್ಯೂ ಡೋರ್. ಕೆಲವರಿಗೆ ಓಪನಿಂಗ್ ನ್ಯೂ ಡೋರ್ ಅಂದರೆ ಏನು ಅಂತ ಕೆಲವರಿಗೆ ಒಂದ್ಸಲ ಸಂಶಯ ಇರುತ್ತೆ. ಓಪನಿಂಗ್ ನ್ಯೂ ಡೋರ್ ಅಂದರೆ ಏನು? ಎಲ್ಲರೂ ಟ್ಯಾರೋ ರೀಡರ್ ಹೇಳ್ತಾರೆ ಓಪನಿಂಗ್ ನ್ಯೂ ಡೋರ್, ಓಪನಿಂಗ್ ನ್ಯೂ ಡೋರ್. ಓಪನಿಂಗ್ ನ್ಯೂ ಡೋರ್ ಏನು ಅಂತಂದರೆ, ಇಲ್ಲಿ ನೀವು ಆ್ಯಕ್ಷನ್ ಮಾಡಿದರೆ ಮಾತ್ರ ನಿಮಗೆ ಓಪನಿಂಗ್ ನ್ಯೂ ಡೋರ್ ಅಂತ ಸಿಗುತ್ತೆ. ಆ್ಯಕ್ಷನ್ ಅಂತಂದರೆ, ಇವಾಗ ಒಂದು ಲೇಝಿ ಎನರ್ಜಿ ಇದೆ, ಲೇಝಿ ಎನರ್ಜಿಯಿಂದ ಒಂದು ಒಳ್ಳೆ ಎನರ್ಜಿಗೆ ಬರೋದು ನ್ಯೂ ಬಿಗಿನಿಂಗ್, ನ್ಯೂ ಡೋರ್. ಆವಾಗ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಸೊ ಇಲ್ಲಿ ಗಾಡ್ ಈಸ್ ಓಪನಿಂಗ್ ಅ ನ್ಯೂ ಡೋರ್ ಇನ್ ಯುವರ್ ಲೈಫ್ ದ್ಯಾಟ್ ನೋ ಒನ್ ಕ್ಯಾನ್ ಶಟ್. ಅದನ್ನ ಯಾರಿಗೂ ಇಷ್ಟು ದಿವಸದಲ್ಲಿ ನಿಮ್ಗೆ ಯಾರಾದರೂ ನಿಮ್ಮನ್ನು ತುಂಬ ಕಾಡ್ತಾ ಇದ್ದರೆ, ಪೀಡಿಸ್ತಾ ಇದ್ದರೆ, ನೆಕ್ಸ್ಟ್ ನಿಮಗೆ ನ್ಯೂ ಡೋರ್ ಏನು ಬರ್ತಿದೆ ನೋಡಿ, ಅದನ್ನು ಯಾರಿಗೂ ಶಟ್ ಮಾಡೋಕ್ಕಾಗೋದಿಲ್ಲ. ಓಕೆ, imagine everything working out for you. ಓಕೆ, ಆಪ್ಷನ್ ನಂಬರ್ 2 ಇಲ್ಲಿ ನಾನು ಇವಾಗಷ್ಟೇ ಹೇಳಿದೆ ನೇಚರ್ ವಾಕ್ ನಿಮಗೆ ಅಗತ್ಯ ಇದೆ ಅಂತ. ಬಿಕಾಸ್ ಇಮ್ಯಾಜಿನ್ ಎವ್ರಿಥಿಂಗ್ ವರ್ಕಿಂಗ್ ಔಟ್ ಫಾರ್ ಯು. ಬಿಕಾಸ್ ನೀವು ನೆಗೆಟಿವ್ ಥಾಟ್ಸ್ ತುಂಬ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ, ಆ್ಯಂಡ್ ನೆಗೆಟಿವಿಟಿ ತುಂಬ ಮಾತಾಡ್ತೀರಾ. ಲೈಕ್ ನನ್ನಿಂದ ಆಗೋದಿಲ್ಲ, ನಾನು ಕ್ರಿಯೇಟಿವ್ ಇಲ್ಲ, ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ, ಅವರಲ್ಲಿದೆ. ಸೊ ಈ ಥರದ ಮಾತು ನೀವು ಜಾಸ್ತಿ ಮಾತಾಡ್ತೀರಾ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದಾರೆ, ಇಮ್ಯಾಜ್ ಎವ್ರಿಥಿಂಗ್ ವರ್ಕಿಂಗ್ ಔಟ್ ಫಾರ್ ಯು. ಎಲ್ಲವೂ ನಿಮಗೆ ಆಗುತ್ತೆ, ಎಲ್ಲವೂ ನಿಮ್ಮಿಂದ ಆಗುತ್ತೆ ಕೂಡ, ಆ್ಯಂಡ್ ಎಲ್ಲನೂ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಯು ಆರ್ ಸ್ಪೆಷಲ್, ಏಂಜಲ್ ಕಡೆಯಿಂದ. ಆ್ಯಂಡ್ ಇಲ್ಲಿ ಕೆಲವರು ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದರೆ, ವರ್ಕಿಂಗ್ ಔಟ್ ಫಾರ್ ಯು ಖಂಡಿತವಾಗ್ಲೂ ಆಗುತ್ತೆ, ಬಟ್ ಇದಕ್ಕೆ ಆ್ಯಕ್ಷನ್ ಬೇಕಾಗುತ್ತೆ. ಲಾ ಆಫ್ ಆ್ಯಕ್ಷನ್, ಲಾ ಆಫ್ ಅಟ್ರಾಕ್ಷನ್ ಜೊತೆ ಲಾ ಆಫ್ ಆ್ಯಕ್ಷನ್ ಕೂಡ ಬೇಕಾಗುತ್ತೆ. ಸೊ ಇಲ್ಲಿ ಏಂಜಲ್ ಕಡೆಯಿಂದ ನಿಮಗೆ ಮೆಸೇಜ್, ಯು ಆರ್ ಸ್ಪೆಷಲ್. ವಾವ್, ನಿಮಗೆ 3 ಕಾರ್ಡ್ ಬಂದಿದೆ. ಯು ಕ್ಯಾನ್ ಸ್ಟಾಪ್ ಬೀಯಿಂಗ್ ಸ್ಕೇರ್ಡ್ ನೌ, ಥಿಂಗ್ಸ್ ವಿಲ್ ಬಿ ವರ್ಕ್ ಔಟ್, ಯು ವಿಲ್ ಬಿ ಓಕೆ. ಗೈಸ್, ಇದು ಸ್ಪಿರಿಟ್ ಗೈಡಿನ ಮೆಸೇಜ್ ಆ್ಯಂಡ್ ಇದು ಏಂಜಲ್ ಕಡೆಯಿಂದ ಮೆಸೇಜ್. ಓಕೆ, ಥಿಂಗ್ಸ್ ವಿಲ್ ಬಿ ವರ್ಕ್ ಔಟ್, ಯು ವಿಲ್ ಬಿ ಓಕೆ. ನಿಮಗೆ ಇದೇ ನೀವು ಅಫರ್ಮೇಷನ್ ಮಾಡಿ, ಐ ವಿಲ್ ಬಿ ಓಕೆ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಸೊ ಆ ಒಂದು ಅಫರ್ಮೇಷನ್ನ ನೀವು ಹೇಳಬಹುದು. ನೆಕ್ಸ್ಟ್ ಕಾರ್ಡ್, ಪ್ಲೀಸ್ ಡೋಂಟ್ ವರಿ, ವಿ ಆರ್ ವಿತ್ ಯು ಆ್ಯಂಡ್ ಹೆಲ್ಪಿಂಗ್ ಯು ನಾವ್, ಲೆಟ್ ಗೋ ಆ್ಯಂಡ್ ಟ್ರಸ್ಟ್ ಅಸ್. ಎಸ್, ಇಲ್ಲಿ ಒಂದು ಏನು ಅಂತಂದರೆ, ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ. ಇನ್ನೊಂದು ಏನು ಅಂತಂದರೆ, ನೀವು ನೆಗೆಟಿವಿಟಿ ಹೆಚ್ಚು ಮಾತಾಡ್ಕೊಳ್ತೀರಾ, ಇಲ್ಲಾಂದರೆ ನೆಗೆಟಿವ್ ಥಾಟ್ಸ್ ನಿಮ್ಮನ್ನು ಹೆಚ್ಚು ಕಾಡ್ತಾ ಇದೆ ಅಂತ ನನಗನ್ಸುತ್ತೆ. ಸೊ ಎಸ್, ಆ ಒಂದು ಸಿಚುವೇಶನಿಂದ ಹೊರಗೆ ಬನ್ನಿ. ಆಪ್ಷನ್ ನಂಬರ್ 2, ಅದಕ್ಕೆ ನಾನು ಹೇಳಿದೆ ನಿಮಗೆ ನೇಚರ್ ವಾಕ್, ಹಕ್ಕಿಗಳನ್ನು ನೋಡೋದು, ಆಕಾಶ ನೋಡೋದು. ಸೊ ಇದು ಇಂಪಾರ್ಟೆಂಟ್ ಆಪ್ಷನ್ ನಂಬರ್ 2ಗೆ. ಇಲ್ಲಿ ಕ್ವೀನ್ ಆಫ್ ಸೋರ್ಡ್ಸ್ ಇದೆ, ಇದು ಕುಂಭ, ತುಳ
ಮಿಥುನ ರಾಶಿ ತಿಳಿಸುತ್ತೆ. ಆ್ಯಂಡ್ 9 ಪೆಂಟಿಕಲ್ಸ್ ಇಲ್ಲಿ ವೃಷಭ, ಮಕರ, ಕನ್ಯಾ ರಾಶಿ, 10 ಆಫ್ ವಾನ್ಸ್, ಮೇಷ, ಸಿಂಹ, ಧನು ರಾಶಿ. ಫೈನಲ್ ಗೈಡೆನ್ಸ್ ನೋಡೋಣ ನಿಮ್ಮದು ಏನು ಅಂತ. ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಏಮ್ ಫಾರ್ ದ್ಯಾಟ್ ವಿಚ್ ಮೇಕ್ಸ್ ಯು ಸೋಲ್ ರಿಚೂಸ್. ಇದು ಆಪ್ಷನ್ ನಂಬರ್ 1ನಲ್ಲಿ ಸರ್ವಿಸ್ ಬಂದಿತ್ತು. ಸೊ ಅದರಲ್ಲಿ ನಾನು ಹೇಳಿದೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಆತ್ಮಕ್ಕೆ ಯಾವುದು ತೃಪ್ತಿ ಕೊಡುತ್ತೆ ನೋಡಿ ಅಂಥ ಕೆಲಸಗಳನ್ನು ಮಾಡಿ. ಓಕೆ, ನಮಗೆಲ್ರಿಗೂ ಆತ್ಮ ಇದೆ, ಅದಂತೂ ನಿಮ್ಗೆ ಗೊತ್ತೇ ಇದೆ. ಸೊ ಆತ್ಮಕ್ಕೆ ಯಾವುದು ತೃಪ್ತಿ ಕೊಡುತ್ತೋ ಅದನ್ನು ಮಾಡಿ. ಓಕೆ, ಆಪ್ಷನ್ ನಂಬರ್ 2 ಇದಿಷ್ಟು ಆಪ್ಷನ್ ನಂಬರ್ 2. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಈ ಥರದ ರೀಡಿಂಗ್ ಇನ್ನೂ ಬೇಕು ಅಂತಂದರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಆಪ್ಷನ್ ನಂಬರ್ 3 ಯಾರು ಈ ಆಪ್ಷನ್ನ ಚೂಸ್ ಮಾಡಿದ್ದೀರಾ? ಪರ್ಪಲ್ ಸ್ಕೆಚ್ ಪೆನ್ನ ಯಾರು ಚೂಸ್ ಮಾಡಿದ್ದೀರಾ? ಬನ್ನಿ ಕಾರ್ಡ್ಸ್ಗಳನ್ನು ನೋಡೋಣ ಏನು ಹೇಳುತ್ತೆ ಅಂತ. ದ ಡೆವಿಲ್. ಓಹೋ, ಮೊದಲ ಕಾರ್ಡೇ ದ ಡೆವಿಲ್. ಸೊ ಓಕೆ, ಕೆಲವರಿಗೆ ಇಲ್ಲಿ ಅಡಿಕ್ಷನ್ ಏನಿದೆ ನೋಡಿ ಅದು 3 ಮಂತ್ಸ್ ಒಳಗೆ ನೀವು ಅದನ್ನ ಕಡಿಮೆ ಮಾಡ್ತೀರಾ. ಓಕೆ, ನಾನಿಲ್ಲಿ ಹೇಳ್ತಾ ಇಲ್ಲ ಪೂರ್ತಿಯಾಗಿ ನೀವು ಕಡಿಮೆ ಮಾಡ್ತೀರಾ ಅಂತ. ತುಂಬ ಸ್ವಲ್ಪ ನಿಧಾನವಾಗಿ ಕಡಿಮೆ ಮಾಡ್ತೀರಾ. ದ ಡೆವಿಲ್ ಕಾರ್ಡ್ ನಿಮ್ಗೆ ಗೊತ್ತಿರ್ಬೋದು. ಆ್ಯಂಡ್ ಇನ್ನು ಕೆಲವರು ಅಬ್ಯೂಸ್ ರಿಲೇಷನ್ಶಿಪ್ ಆಗಿರ್ಬೋದು, ನಿಮಗೇನೋ ತುಂಬ ತೊಂದರೆ ಕೊಡ್ತಾರೆ, ತುಂಬ ನಿಮ್ಮನ್ನು ಕೀಳಾಗಿ ನೋಡ್ತಾರೆ, ತುಂಬ ನಿಮ್ಮನ್ನು ಪೀಡಿಸ್ತಾರೆ. ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಬಟ್ ನಿಮಗೆ ಬಿಡೋದಕ್ಕೆ ನಿಮ್ಮ ಮನಸ್ಸು ಕೇಳ್ತಾ ಇಲ್ಲ. ಆ್ಯಕ್ಚುಲಿ ನಿಮಗೆ ನೀವು ಬಿಡಬೇಕು ಅಂತ ಇದೆ, ನಿಮಗೆ ಆ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ನೀವು ಆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಆ್ಯಂಡ್ ಅವ್ರು ತುಂಬ ಸಲ ನಿಮಗೆ ಐ ಆಮ್ ವೆರಿ ಸಾರಿ ಹಾಗೆ ಹೀಗೆ ಎಲ್ಲ ಹೇಳಿರಬಹುದು, ಕಥೆನ ಕಟ್ತಾರೆ ಯಾವಾಗಲೂ. ಸೊ ಆ ಥರ ಎನರ್ಜಿ ಇದು. ಅದರಿಂದ ನೀವು 3 ಮಂತ್ಸಲ್ಲಿ ಖಂಡಿತವಾಗ್ಲೂ ಹೊರಗೆ ಬರ್ತೀರಾ. ಆ್ಯಂಡ್ ಇಲ್ಲಿ ನನಗೆ ನಿಮ್ಮ ರಿಲೇಷನ್ಶಿಪ್ ಏನಿದೆ ನೋಡಿ, ಇಲ್ಲಿ ಸ್ವಲ್ಪ ನೀವು ಗಮನನ ಹರಿಸಬೇಕು. ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಕೂಡ ಬರಬಹುದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಎನರ್ಜಿನ ಬೇರೆಯವ್ರಿಗೆ, ಬೇರೆ ವ್ಯಾಂಪೈರ್ಗೆ ಎನರ್ಜಿನ ಕೊಡಬೇಡಿ. ಬಾ ನನ್ನನ್ನು ಶೋಷಣೆ ಮಾಡು ಅಂತ ಆ ಥರ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 3. ಆ್ಯಂಡ್ ಎಸ್, ನಿಮ್ಮ ಕಾರ್ಡನ್ನು ಶಫಲ್ ಮಾಡಬೇಕಾದ್ರೆ ನನಗೆ ತುಂಬಾ ಡಿಸ್ಟ್ರ್ಯಾಕ್ಷನ್, ನಿಮಗೆ ನಿಮ್ಮ ಲೈಫಲ್ಲಿ ಕಾನ್ಸಂಟ್ರೇಟ್ ಇಲ್ಲ, ನಿಮಗೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್. ಸೊ ನಿಮ್ಮ ತಲೆಯಲ್ಲಿ ಸಾವಿರಾರು ವಿಚಾರಗಳು ಓಡಾಡ್ತಾ ಇರಬಹುದು. ಆಪ್ಷನ್ ನಂಬರ್ 3. ಸೊ ಆದಷ್ಟು ಆ ವಿಚಾರಗಳಿಗೆಲ್ಲ ಪುಲಿ ಸ್ಟಾಪ್ ಕೊಟ್ಟು ನೀವು ಪೂರ್ಣ ವಿರಾಮ ಹಾಕಿ ಆದಷ್ಟು ಧ್ಯಾನ ಮಾಡಿ. ಧ್ಯಾನ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಏನು ಅಂತ ಹೇಳಿಬಿಟ್ಟು. ಸೊ ಧ್ಯಾನ ಅಂದರೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ನೋಡಿ, ತುಂಬಾ ಇದೆ. ಓಕೆ, ಲೈಫಲ್ಲಿ ಒಳ್ಳೆಯದನ್ನು ಮಾಡಿ. ಯಾಕೆ ಈ ಥರ ಎನರ್ಜಿಯಲ್ಲಿ ಯಾಕೆ ಇರ್ತೀರಾ? ನಿಮ್ಮನ್ನು ನೀವು ಇನ್ನೊಬ್ಬರಿಗೆ ಯಾಕೆ ಬಿಟ್ಕೊಡ್ತೀರಾ? ಓಕೆ, ಯಾಕೆ ಕೊಡ್ತೀರಾ ಇನ್ನೊಬ್ಬರಿಗೆ? ಕಂಟ್ರೋಲ್ ಯಾರಿಗೂ ಮಾಡೋಕ್ಕೆ ಬಿಡಬೇಡಿ. ಇದು ನಿಮ್ಮ ಲೈಫ್. ಆಪ್ಷನ್ ನಂಬರ್ 3. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ. ಪೇಜ್ ಆಫ್ ಕಪ್ಸ್. ಓ ಮೈ ಗಾಡ್, ಪೇಜ್ ಆಫ್ ಕಪ್ಸ್. ಇಲ್ಲಿ ನಿಮಗೆ ಕಪ್ಸ್ ಯಾವಾಗಲೂ ರಿಲೇಷನ್ಶಿಪ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಎಮೋಷನ್ಸ್, ಫೀಲಿಂಗ್ಸ್ ಅದರ ಬಗ್ಗೆ ಕೂಡ ತಿಳಿಸುತ್ತೆ. ನೋಡಿ, ನಿಮಗೆ ನಿಮ್ಮ ಫೀಲಿಂಗ್ಸ್ನ ಇವಾಗ ನೀವು ಒಂದು ರಿಲೇಷನ್ಶಿಪ್ಪಲ್ಲಿದೆ, ಒಂದು ಡೆವಿಲ್. ಇವಾಗ ನಾನು ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಂದು ಆ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಅದರಿಂದ ನೀವು ಹೊರಗೆ ಬರಬೇಕು ಅಂತಂದರೆ ನೀವು ಇಲ್ಲಿ ಮಾತಾಡಲೇಬೇಕಾಗುತ್ತೆ. ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡಿ ಅದನ್ನು ಹೇಳಿ ಅವ್ರ ಜೊತೆ. ಈ ಥರ ಹೀಗೆ ಅಂತ ಹೇಳಬೇಡಿ. ಓಕೆ, ಪೇಜ್ ಆಫ್ ಕಪ್ಸ್ ಇಲ್ಲಿ ನನಗೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೇಳ್ತಾ ಇದೆ ಇಲ್ಲಿ. ಆ್ಯಂಡ್ ಇನ್ನೂ ಇಲ್ಲಿ ಏನು ಅಂತಂದರೆ, ನಿಮಗೆ ಇದನ್ನು ಶೇರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಆದರೂ ಶೇರ್ ಮಾಡಿ ಅಂತ ಇಲ್ಲಿ ನನಗೆ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಇದು ಬೇರೆ ರೀತಿಯ ಅಡಿಕ್ಷನ್ ಕೂಡ ಇರಬಹುದು, ಮದ್ಯಪಾನ, ಧೂಮಪಾನ. ಸೊ ಇದನ್ನು ನೀವು ನಿಧಾನವಾಗಿ ಬಿಡಬೇಕಾಗುತ್ತೆ, ಒಂದೇ ಸಲ ಬಿಡೋಕ್ಕಾಗೋದಿಲ್ಲ. ಓಕೆ, ಪೇಜ್ ಆಫ್ ಈ ಡೆವಿಲ್ ಎನರ್ಜಿಯಿಂದ ನೀವು ಯಾವಾಗ ಹೊರಗೆ ಬರ್ತೀರಾ ನೋಡಿ. ಪೇಜ್ ಆಫ್ ಕಪ್ಸ್ ಐಡಿಯಾಸ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ನ್ಯೂ ಐಡಿಯಾಸ್, ನ್ಯೂ ಕ್ರಿಯೇಟಿವಿಟಿ. ಸೊ ಅದರ ಬಗ್ಗೆ ಕೂಡ ತಿಳಿಸುತ್ತೆ. ನ್ಯೂ ಐಡಿಯಾಸ್, ರಿಲೇಷನ್ಸ್, ಕಪ್ಸ್ ಯಾವಾಗಲೂ ಎಮೋಷನ್ಸ್ ಬಗ್ಗೆ ತಿಳಿಸುತ್ತೆ, ಹೀಲಿಂಗ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಪೇಜ್. ಓಕೆ, ಪೇಜ್ ಅಂದರೆ ಮೊದಲ ಹೆಜ್ಜೆ ನೀವು ಇಡಬೇಕು. ದೇವರು ಬಂದು ಬಾ ಮಗು, ನಾನು ನಿಮಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಯಾವತ್ತೂ ಹೇಳೋದಿಲ್ಲ. ಮೊದಲು ನೀವು ಬದಲಾವಣೆ ಆದ್ರೇ ದೇವರು ಮುಂದಕ್ಕೆ ಏನಾದರೂ ನಿಮಗೆ ಫಲ ಕೊಡ್ಬೋದು. ಹಾಗೆ ನಿಮ್ಮ ಕರ್ಮ ಬ್ಯಾಲೆನ್ಸ್ ಆದಾಗ ಅದರಲ್ಲೂ ತೂಕ ಮಾಡಿ ನೋಡ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದೆಯಾ, ಎಷ್ಟು ಕಷ್ಟ ಮಾಡಿದೆಯಾ ಅಂತ. ಬಿಕಾಸ್ ದ ಡೆವಿಲ್ ಎನರ್ಜಿ ಏನು ಅಂತಂದರೆ, ಕೆಲವೊಮ್ಮೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಕೂಡ ಈ ಥರ ಎನರ್ಜಿಗಳು ಬರುತ್ತೆ ನಮ್ಮ ಮುಂದೆ. ಓಕೆ, ಅದರಿಂದ ನಾವು ಯಾವಾಗ ಮೆಟ್ಟಿ ಮುಂದೆ ಬರ್ತೀವಿ ನೋಡಿ, ಆವಾಗಲೇ ಸಕ್ಸಸ್ ಸಿಗೋದು. ಆಪ್ಷನ್ ನಂಬರ್ 3. ಡೆತ್ ಕಾರ್ಡ್. ನಾನು ಇವಾಗಷ್ಟೇ ಹೇಳಿದೆ, ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ. ಮೂರು ತಿಂಗಳೊಳಗೆ ಖಂಡಿತವಾಗ್ಲೂ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಖಂಡಿತವಾಗ್ಲೂ ಕಾಣ್ತೀರಾ, ಬಟ್ ನೀವು ಮನಸ್ಸು ಮಾಡಿದರೆ.
ಓಕೆ, ನನಗೆ ಬಂದು ಮಾಡೋಕ್ಕಾಗೋದಿಲ್ಲ, ನೀವು ಮನಸ್ಸು ಮಾಡಿದರೆ. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ. ಹ್ಯಾಪಿನೆಸ್. ಓಕೆ, ಇಲ್ಲಿ ಕೆಲವರು ಹ್ಯಾಪಿನೆಸ್ಸನ್ನು ಕಳೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಒಂದು ವಿಷಯಕ್ಕೆ ನಾವು ಅಡಿಕ್ಟ್ ಆದಾಗ, ಮೇ ಬಿ ಇಲ್ಲಿ ಕೆಲವರು ಮೊಬೈಲ್ ಫೋನಿಗೆ ತುಂಬ ಅಡಿಕ್ಟ್ ಆಗಿರ್ಬೋದು, ಕೆಲವರು ಟ್ಯಾರೋ ರೀಡಿಂಗ್ಗೆ ಅಡಿಕ್ಟ್ ಆಗಿರ್ಬೋದು. ಗೈಸ್, ನಾನು ನಿಮ್ಗೆ ಒಂದು ಸಲಹೆಯನ್ನು ಕೊಡ್ತೀನಿ. ದಿನದಲ್ಲಿ ಒಂದು ಟ್ಯಾರೋ ರೀಡ್ ನೋಡಿ, ನಂದೇ ನೋಡಿ ಅಂತ ನಾನು ಎಲ್ಲೂ ಹೇಳೋದಿಲ್ಲ ನಿಮಗೆ. ಓಕೆ, ನಂದು ನೋಡೋದೇ ಬೇಡ, ಬೇರೆ ಯಾರ್ದು ನೋಡಿದರೂ ಒಂದು ನೋಡಿ ಸಾಕು. ಅದರ ಮೇಲೆ ಯಾವತ್ತೂ ಅಡಿಕ್ಟ್ ಆಗಬೇಡಿ. ನೀವು ಟ್ಯಾರೋ ನೋಡ್ತೀರಾ ಗೈಡೆನ್ಸ್ ಪರ್ಪಸ್ಗೋಸ್ಕರ, ಗೈಡೆನ್ಸ್ ನೋಡೋದಕ್ಕಾದರೆ ಮಾತ್ರ ನೋಡಿ. ಇಲ್ಲಾಂದರೆ ಎಂಟರ್ಟೈನ್ ಪರ್ಪಸ್ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಟ್ಯಾರೋ ನೋಡಬೇಡಿ. ಓಕೆ, ಆಪ್ಷನ್ ನಂಬರ್ 3 ಎಲ್ರಿಗೂ ಅನ್ವಯ ಆಗುತ್ತೆ ನೋಡಿದರೆ. ಆಸ್ಕ್ ಫಾರ್ ಅ ಸೈನ್. ಓಕೆ, ಸೊ ಇಲ್ಲಿ ಕೆಲವರಿಗೆ ಡ್ಯುಯಲಿಟಿ ಅಂತ ಹೇಳ್ತಾರೆ. 2 ಆಫ್ ಸೋಲ್ಸ್ ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ಬಿಕಾಸ್ ಮಾಡಬೇಕು ಬೇಡವೋ, ಈ ರಿಲೇಷನ್ಶಿಪ್ನ ನಾನು ಬಿಡಬೇಕು ಬೇಡವೋ, ಫೋನ್ ಜಾಸ್ತಿ ಯೂಸ್ ಮಾಡಬೇಕು ಬೇಡವೋ, ನಾನು ಬದಲಾವಣೆ ಆಗಬೇಕೋ ಬೇಡವೋ ಅನ್ನೋ ಸಿಚುವೇಷನಲ್ಲಿದ್ದಾಗ ಆಸ್ಕ್ ಫಾರ್ ಅ ಸೈನ್. ನಿಮ್ಮ ಏಂಜಲ್ ಆಗಿರ್ಬೋದು, ಸ್ಪಿರಿಟ್ ಗೈಡ್ ಆಗಿರ್ಬೋದು, ಕಣ್ಣು ಮುಚ್ಚಿಕೊಂಡು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಹೇಳಿ. ಆಮೇಲೆ ನನಗೆ ಫ್ಲವರ್, ಯಾವ ಕಲರ್ದು ಫ್ಲವರ್ ಆಗಿರ್ಬೋದು, ಲೈಕ್ ನನಗೆ ರೆಡ್ ಕಲರ್ ಫ್ಲವರ್ ತೋರಿಸಿ. ಓಕೆ, ಈ ಸೈನ್ ಇದಕ್ಕೆ ಅಂತ ನೀವೇ ಯೋಚನೆ ಮಾಡಿಕೊಂಡು ಸೈನ್ ಕೇಳಬೇಕಾಗುತ್ತೆ. ಇಲ್ಲಿ ಸೈನ್ ಕೇಳೋದು ಹೇಗೆ ಅಂತಂದರೆ, ನಾನು ಯಾವಾಗಲೂ ಕನ್ಫ್ಯೂಷನಲ್ಲಿದ್ದಾಗ ನಾನು ಖಂಡಿತವಾಗ್ಲೂ ಸೈನ್ ಕೇಳ್ತೀನಿ. ಬ್ಲೂ ಕಲರ್ ಬಟರ್ಫ್ಲೈನ ತೋರಿಸಿ, ಇಲ್ಲಾಂದರೆ ಗ್ರೀನ್ ಕಲರ್ ಬಟರ್ಫ್ಲೈ ತೋರಿಸಿ. ಬಟರ್ಫ್ಲೈ ಅಂತಂದರೆ ಹೊರಗಡೆ ಹೋಗಿ ನೋಡೋದಲ್ಲ, ನೀವು ಫೋನ್ ನೋಡ್ತಾ ಇರ್ತೀರ, ಫೋನಲ್ಲಿ ಸಿಗ್ಬೋದು, ಬೇರೆಯವರು ಅದರ ಬಗ್ಗೆ ನಿಮಗೆ ತಿಳಿಸ್ಬೋದು. ಸೊ ಈ ಥರ ಸೈನ್. ಓಕೆ, ನ್ಯೂ ಜರ್ನಿ, ನಾನು ಇವಾಗಷ್ಟೇ ಹೇಳಿದೆ. ಪೇಜ್ ಆಫ್ ಕಪ್ಸ್ ಇದರ ಬಗ್ಗೆನೇ ಹೇಳುತ್ತೆ. ಮೊದಲ ಹೆಜ್ಜೆ ನ್ಯೂ ಜರ್ನಿ ಬಗ್ಗೆ ತಿಳಿಸುತ್ತೆ. ಸೊ ಈ ನ್ಯೂ ಜರ್ನಿನ ನೀವು ಅಕ್ಸೆಪ್ಟ್ ಮಾಡ್ತಿರೋ ಬಿಟ್ಟಿರೋ ನಿಮ್ಮಲ್ಲಿ ಬಿಟ್ಟಿರೋದು. ಬಿಕಾಸ್ ಡೆತ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಷನ್, ಅಲ್ಲಿ ಸೂರ್ಯ ಉದಯವಾಗುವಂತಹ ಲಕ್ಷಣಗಳು, ಬೇರೆ ಪಾಸ್ಟನ್ನು ಬಿಟ್ಟು ಮುಂದೆ ಹೋಗುವಂಥದ್ದು, ವಿಜಯದ ಜಯ ತೋರಿಸುವಂತಹ ಕಾರ್ಡ್ ಅದು. ಮತ್ತೆ ನಿಮ್ಗೆ ಬಿಟ್ಟಿರೋದು, ನೀವು ಅದನ್ನ ಚೂಸ್ ಮಾಡ್ತಿರೋ ಬಿಡ್ತಿರೋ ಏನೋದು. ಬಿ ಥ್ಯಾಂಕ್ಫುಲ್. ಓಕೆ, ಬಿ ಥ್ಯಾಂಕ್ಫುಲ್. ನಿಮ್ಮಲ್ಲಿ ಏನೆಲ್ಲ ವಸ್ತುಗಳಿದೆ ನೋಡಿ ಅದಕ್ಕೆಲ್ಲ ಬಿ ಥ್ಯಾಂಕ್ಫುಲ್ ಆಗಿರಿ. ಓಕೆ, ನೆಕ್ಸ್ಟ್ ಐ ಆಮ್ ಆಲ್ ರೈಟ್. ಸೊ ನೀವು ಬರೀ ಇದು ಇನ್ನೊಬ್ಬರಿಗೆ ತೋರಿಸೋದಕ್ಕೋಸ್ಕರ ಮಾತ್ರ ಮಾಡ್ತೀರಾ ಐ ಆಮ್ ಆಲ್ ರೈಟ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೀವು ಆಲ್ ರೈಟ್ ಇಲ್ಲ. ಓಕೆ, ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಅಂತ ನಿಮಗೇನಾದರೂ ರಿಲೇಷನ್ಶಿಪ್ಪಲ್ಲಿ ನೀವಿದ್ದರೆ ಖಂಡಿತವಾಗ್ಲೂ ಅದರಿಂದ ಹೊರಗೆ ಬನ್ನಿ. ಇಲ್ಲಾಂದರೆ ನೀವು ಏನು ಅಂತಂದರೆ ಇನ್ನೊಬ್ಬರ ಜೊತೆ ಎಕ್ಸ್ಪ್ರೆಸ್ ಮಾಡಿ. ನನಗಿಲ್ಲಿ ಪೆಂಟಿಕಲ್ಸ್, ಫೈನಾನ್ಷಿಯಲ್ಸ್ ಯಾವುದೂ ಸಿಗ್ತಾ ಇಲ್ಲ. ಬಟ್ ಪೇಜ್ ಆಫ್ ಕಪ್ಸ್ ಇಲ್ಲಿ ಜಾಬ್ ಸ್ವಲ್ಪ ಮಟ್ಟಿಗೆ ನನಗೆ ಕಾಣ್ತಾ ಇದೆ. ನ್ಯೂ ಜರ್ನಿ ಅಂದ ತಕ್ಷಣ ಪೇಜ್ ಆಫ್ ಕಪ್ಸ್ ಮೊದಲ ಹೆಜ್ಜೆ. ನಿಮಗೆ ಏನಾದರೂ ಇದ್ದರೆ ಅದನ್ನ ಕೂಡ ಮಾಡ್ಬೋದು. ಆ್ಯಂಡ್ ಡೆತ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ವಿ ಹ್ಯಾವ್ ಬೀನ್ ಟುಗೆದರ್ ಇನ್ ಡ್ರೀಮ್ಸ್. ಓಕೆ, ಇಲ್ಲಿ ನಿಮಗೆ ಕನಸು ಏನು ಬೀಳುತ್ತೆ ನೋಡಿ ಫ್ರೆಂಡ್ಸ್, ಅದರ ಮೇಲೆ ಸ್ವಲ್ಪ ಗಮನ ಕೊಡಿ. ಓಕೆ, ವಿ ಹ್ಯಾವ್ ಬೀನ್ ಟುಗೆದರ್ ಇನ್ ಡ್ರೀಮ್ಸ್. ನಿಮ್ಮ ಕನಸು ಏನಿದೆ ನೋಡಿ, ವಿ ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ಇದು ನಾನು ಸ್ಪಿರಿಟ್ ಗೈಡಲ್ಲಿ ನನ್ನ ಮತ್ತು ಆ ಸ್ಪಿರಿಟ್ ಗೈಡ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡು ನಾನು ಬರೆದಿರುವಂಥದ್ದು. ವಿ ಹ್ಯಾವ್ ಬೀನ್ ಟುಗೆದರ್ ಇನ್ ಡ್ರೀಮ್ಸ್. ಸೊ ಆಲ್ದೋ ಯು ಮೆ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್ ನೌ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಸೊ ಇವಾಗ ನಿಮಗೆ ಅರ್ಥವಾಗದೇ ಇರಬಹುದು ಪ್ರಾಬ್ಲಮ್ಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್. ಎಲ್ಲದಕ್ಕೂ ಒಂದು ಕಾರಣ ಇಲ್ಲದೆ ಯಾವುದೂ ಆಗೋದಿಲ್ಲ ಅಲ್ಲ ಫ್ರೆಂಡ್ಸ್. ಸೊ ಎಸ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈ ರಿಲೇಷನ್ಶಿಪ್ಪಿಗೆ ನೀವು ಬಾಯ್ ಖಂಡಿತವಾಗ್ಲೂ ಹೇಳ್ತೀರಾ. ಬಿಕಾಸ್ ಇಲ್ಲಿ ನನಗೆ ಹೆಚ್ಚು ರಿಲೇಷನ್ಶಿಪ್ ಕಾಣ್ತಾ ಇದೆ. ಅದು ಬಿಟ್ಟರೆ ಬೇರೆ ಫೈನಾನ್ಷಿಯದು ಕಾಣ್ತಾ ಇಲ್ಲ, ಫ್ಯಾಮಿಲಿ ಬಗ್ಗೆನೂ ಏನೂ ಕಾಣ್ತಾ ಇಲ್ಲ ನನಗೆ ಇಲ್ಲಿ. ಬಟ್ ಇಲ್ಲಿ ಬದಲಾವಣೆ ಅಂತೂ ಇದೆ. ಅದು ಯಾವ ವಿಚಾರದಲ್ಲಿ ಬದಲಾವಣೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನನಗಿಲ್ಲಿ ಎಲ್ಲೂ ಫೈನಾನ್ಷಿಯಲ್ ಕಾರ್ಡ್ ಸಿಗ್ತಾ ಇಲ್ಲ ಇಲ್ಲಿ. ಯು ಹ್ಯಾವ್ ಬಿನ್ ವರ್ಕಿಂಗ್ ಹಾರ್ಡ್, ಟೇಕ್ ಅ ನ್ಯಾಪ್ ಆ್ಯಂಡ್ ಗೆಟ್ ಸಮ್ ರೆಸ್ಟ್. ಓಕೆ, ಇಲ್ಲಿ ಯು ಹ್ಯಾವ್ ಬಿನ್ ವರ್ಕಿಂಗ್ ಹಾರ್ಡ್ ಅಂತಂದರೆ ಇಲ್ಲಿ ಕೆಲಸದ ಬಗ್ಗೆ ಹೇಳ್ತಾ ಇಲ್ಲ. ನಿಮ್ಮ ತಲೆಗೆ, ನಿಮ್ಮ ಮೈಂಡ್ ಏನಿದೆ ನೋಡಿ, ಅದು ತುಂಬ ವರ್ಕಿಂಗ್ ಹಾರ್ಡ್ ಮಾಡ್ತಾ ಇದೆ. ಸೊ ಟೇಕ್ ಅ ನ್ಯಾಪ್ ಆ್ಯಂಡ್ ಗೆಟ್ ಸಮ್ ರೆಸ್ಟ್. ಮೇ ಬಿ ನಿಮಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತ ಅನಿಸುತ್ತೆ. ಸೊ
ಈ ಥರ ನಮಗೆ ಯಾವಾಗ ಆಗುತ್ತೆ ಅಂತಂದರೆ ನಾವು ಎಡಿಕ್ಟೆಡ್ ಆಗಿದ್ದಾಗ, ಇಲ್ಲಾಂದರೆ ಒಂದು ವಿಚಾರನ ತುಂಬ ಹೊತ್ತು ನಾವು ಯೋಚನೆ ಮಾಡಿದಾಗ. ಸೊ ಏನೇ ಯೋಚನೆ ಮಾಡ್ತೀರಾ, ನಿಮ್ಮ ರುಟೀನ್ ಹೇಗಿದೆ ಅನ್ನೋದನ್ನು ಸರಿಯಾಗಿ ಚೆಕ್ಔಟ್ ಮಾಡಿ. ಓಕೆ, ಸೊ ಫೈನಲ್ ನೋಡೋಣ ಏನು. ಜಸ್ಟ್ ಬಿಕಾಸ್ ಯು ಕಾನ್ಸ್ ಯುವರ್ ಏಂಜಲ್ಸ್ ಇಟ್ ಡಸಂಟ್ ಮೀನ್ ದ್ಯಾಟ್ ದೇ ಆರ್ಂಟ್ ದೇರ್. ಓಕೆ, ಕೆಲವರಲ್ಲಿ ಸೈನ್ ಕೇಳ್ತಾ ಇರ್ಬೋದು, ಬಟ್ ನಿಮಗೆ ಸೈನ್ ಸಿಗ್ತಾ ಇಲ್ಲ. ಆ್ಯಂಡ್ ನೀವೇನು ಅಂದ್ಕೊಳ್ತೀರಾ ಅಂತಂದರೆ ಓಕೆ ಏಂಜಲ್ಸ್ ಇಲ್ಲ, ನನಗೆ ಸೈನ್ ಸಿಗ್ತಾ ಇಲ್ಲ. ಇಲ್ಲಿ ಡಸಂಟ್ ಮೀನ್ ದಟ್ ದೇ ಆರ್ಂಟ್ ದೇರ್. ಅವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಬಟ್ ಕೆಲವೊಮ್ಮೆ ಏನು ಗೊತ್ತಾ, ನೀವು ಸೈನ್ ಕೇಳ್ತೀರಾ, ಸೈನ್ ನೀವು ಕೇಳಿದಾಗ ಸೈನ್ ನಿಮಗೆ ತೋರಿಸದೇ ಇರೋದು ಕೂಡ ಒಂದು ಸೈನೇ. ಓಕೆ, ಫೈನಲ್ ಗೈಡೆನ್ಸ್ ನೋಡೋಣ. ಓಪನಿಂಗ್ಸ್, ವಾವ್, ಈ 2 ಲೈಫ್ ಪಾತ್ ನಂಬರ್ ನಿಮ್ಮದು 22 ಆಗಿರ್ಬೋದು. ಸೊ ಇಲ್ಲಿ ನಿಮಗೆ ನ್ಯೂ ಡೋರ್ ಇಸ್ ಓಪನಿಂಗ್. ಕೀ ನಿಮ್ಮಲ್ಲೇ ಇದೆ ಫ್ರೆಂಡ್ಸ್, ಕೀ ನಿಮ್ಮಲ್ಲೇ ಇದೆ. ನೀವು ಓಪನ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿರೋದು. ಹಳೆ ಪ್ಯಾಟರ್ನನ್ನು ಮುಂದುವರಿಸ್ತಿರೋ ಅಲ್ಲ ಹೊಸತನ ಶುರು ಮಾಡ್ತಿರೋ ಲೈಫಲ್ಲಿ ನಿಮಗೆ ಬಿಟ್ಟಿರೋದು. ಸೊ ಇದಿಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಹಾಗೆ ಈ ಥರದ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.